So welcome you all. In this session, I am going to discuss integration. So both definite integrals and indefinite integrals. Okay. So ಈ ಸೆಷನ್ ಅಲ್ಲಿ ನಾನು ಇಂಟಿಗ್ರೇಷನ್ ಅನ್ನ ಡೆಫಿನೆಟ್ ಇಂಟಿಗ್ರಲ್ಸ್ ಮತ್ತೆ ಇಂಡೆಫಿನೆಟ್ ಇಂಟಿಗ್ರಲ್ಸ್ ಎರಡರ ಬಗ್ಗೆ ನಾವು ಡಿಸ್ಕಸ್ ಮಾಡ್ತೀನಿ. ಸೊ ಇಲ್ಲಿ ನಾನು ಸಿನಾಪ್ಸಿಸ್ ಬಗ್ಗೆ ಜಾಸ್ತಿ ಹೇಳೋದಕ್ಕೆ ಹೋಗಲ್ಲ, ಬಿಕಾಸ್ ತುಂಬಾ ಫಾರ್ಮುಲಾಗಳು ರಿಲೇಟ್ ಆಗುತ್ತೆ. ಸೊ ನೀವು ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಏನು ಓದಿದ್ರೆ ಆ ಫಾರ್ಮುಲಾಗಳನ್ನ ಸ್ವಲ್ಪ ಫೆಮಿಲಿಯರ್ ಆಗಿ, ಅದಕ್ಕೆ ಅಡಿಷನಲ್ ಆಗಿ ನಾವು ಏನು ಶಾರ್ಟ್ ಕಟ್ಗಳನ್ನ ಯೂಸ್ ಮಾಡ್ತೀವಿ, ಆ ಶಾರ್ಟ್ ಕಟ್ಸ್ ಅನ್ನ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಂದಾಗ ಸೊ ಅಲ್ಲೇ ಡಿಸ್ಕಸ್ ಮಾಡ್ತಾ ಹೋಗ್ತೀನಿ, ಹಾಗೆ ನೋಟ್ ಮಾಡ್ತೀನಿ. ರೈಟ್. ಸೊ ಇಲ್ಲಿ ಇನ್ನೇನು ಫಾರ್ಮುಲಾ ಲೀಸ್ಟ್ ಬರೆಯೋದು, ಅದನ್ನ ಪ್ರಾಕ್ಟೀಸ್ ಮಾಡಿ ಅಂತ ಹೇಳೋದು, ಸೊ ಅದೆಲ್ಲ ಏನ್ ಬೇಕಾಗಲ್ಲ. ಸೊ ನೀವೇನ್ ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ಫಾರ್ಮುಲಾಗಳು ಓದ್ಕೊಂಡಿರ, ಇಂಟಿಗ್ರೇಷನ್ ಫಾರ್ಮುಲಾಗಳನ್ನ ಸೊ ಅವನ್ನ ಹಾಗೆ ಬಹಟ್ ಮಾಡ್ಕೊಂಡಿರಿ. ಅದಕ್ಕೆ ಅಡಿಷನಲ್ ಆಗಿ ಇನ್ನು ಕೆಲವು ಶಾರ್ಟ್ ಕಟ್ಸ್ ಬರುತ್ತೆ, ಆ ಶಾರ್ಟ್ ಕಟ್ಸ್ ಆ ಪರ್ಟಿಕ್ಯುಲರ್ ಪ್ರಾಬ್ಲಮ್ ಬಂದಾಗ ಹೇಳ್ತಾ ಹೋಗ್ತೀನಿ, ಅದನ್ನ ಹಾಗೆ ನೋಟ್ ಮಾಡ್ಕೊಳ್ಳಿ. ರೈಟ್. ಸೊ ಈಗ ಫಸ್ಟ್ ಪ್ರಾಬ್ಲಮ್ ನೋಡಿ, ಈ ಫಾರ್ಮ್ ಅಲ್ಲಿ integral of 1 by root x plus x into root x into dx is equal to, we have four answer options. 2 log of root x plus 1 plus c, 1 by 2 tan inverse of root x plus c, tan inverse of root x plus c, 2 into tan inverse of root x plus c. We have four answer options. Observe ಮಾಡಿ, 1 by root of x plus x into root x. We have four options. Answer options ಅಲ್ಲಿ in terms of log, in terms of tan inverse ಇದೆ. In terms of log, in terms of tan ಅಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಅಂದ್ರೆ, ಸೊ ಫಾರ್ಮುಲಾ ನಮಗೆ ಈ ಫಾರ್ಮ್ಗೆ ಯಾವ್ದಾದ್ರು ಒಂದು ರಿಲೇಟ್ ಆಗಬೇಕು. ಎಫ್ ಡ್ಯಾಶ್ ಎಕ್ಸ್ ಡಿವೈಡ್ ಬೈ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈ ಫಾರ್ಮ್ ರಿಲೇಟ್ ಆಗುತ್ತೆ. ಆರ್ 1 ಡಿವೈಡ್ ಬೈ 1 ಪ್ಲಸ್ ಎಕ್ಸ್ ಸ್ಕ್ವೇರ್ ರಿಲೇಟ್ ಆಗುತ್ತೆ. ಸೊ ಹಾಗಾದ್ರೆ ಆ ಇಂಟಿಗ್ರಲ್ ನ ಇವೆರಡಲ್ಲಿ ಯಾವ್ದಾದ್ರು ಒಂದು ಫಾರ್ಮ್ ರಿಲೇಟ್ ಮಾಡಕ್ ಸಾಧ್ಯ ಆದ್ರೆ ಸೊ ನಾವು ಆನ್ಸರ್ ಅನ್ನು ಚೂಸ್ ಮಾಡ್ಬೋದು ಈಸಿಯಾಗಿ. ಓಕೆ. ಸೊ ಐ ಇಸ್ ಈಕ್ವಲ್ ಟು, ಅಬ್ಸರ್ವ್ ದಿಸ್ ಒನ್, ಐ ಇಸ್ ಈಕ್ವಲ್ ಟು integral of root x plus x into root x into dx. So here, can we take root x as common? Okay. Look, root x common, you will get 1 plus x into dx. Again, which is equal to, so now put root x is equal to t. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಫಂಕ್ಷನ್ ಅನ್ನು ಇಂಟಿಗ್ರೇಟ್ ಮಾಡ್ಕೊಳ್ಳಿ. ಸೊ ಅದನ್ನೆಲ್ಲ ಏನು ಮೆನ್ಷನ್ ಮಾಡೋದು ಬೇಕಿಲ್ಲ, ಅದು ಪ್ರಾಕ್ಟೀಸ್ ಆದ್ರೆ ಡೈರೆಕ್ಟ್ ಆಗಿ ಸೊ ರೂಟ್ ಎಕ್ಸ್ ನ ಟಿ ಅಂತ ತಗೊಂಡಿದ್ರೆ ವಿ ಕ್ಯಾನ್ ರೈಟ್ 1 ಪ್ಲಸ್ ಟಿ ಸ್ಕ್ವೇರ್ ಆಗುತ್ತೆ. ಅಗೇನ್ 1 ಬೈ ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ನ 2 ಡಿ ಟಿ ಅಂತ ಬರೀಬಹುದು. ಅದು ಪ್ರಾಕ್ಟೀಸ್ ಆದ್ರೆ ಡೈರೆಕ್ಟ್ ಆಗಿ ಬರೀರಿ. ಸೊ ಇಲ್ಲಿ ನಾನು ಸಬ್ಸ್ಟಿಟ್ಯೂಷನ್ ಅನ್ನ ಮೆನ್ಷನ್ ಮಾಡ್ತೀನಿ. ರೂಟ್ ಎಕ್ಸ್ ಇಸ್ ಈಕ್ವಲ್ ಟು ಟಿ, ಅಗೇನ್ 1 ಬೈ 2 ರೂಟ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಈಕ್ವಲ್ ಟು ಡಿ ಟಿ. ರೂಟ್ ಎಕ್ಸ್ ಡಿಫರೆನ್ಸಿಯೇಷನ್. ಸೊ ಸಬ್ಸ್ಟಿಟ್ಯೂಟ್ here 1 by 1 plus root x is t, x is t square. root x t ಆದ್ರೆ x ನ t square ಅಂತ ಬರೀಬಹುದು. Again 1 by root x into dx, 1 by root x into dx can be done as 2 into dt, 2 into dt, right? So again which is equal to 2 constant, integral in the outside ಬರ್ಕೊಂತೀನಿ. 1 by 1 plus t square is there. 1 by 1 plus t square na integration tan inverse t, tan inverse t plus c. Okay. Again which is equal to 2 tan inverse of t, t means root x plus c. So this is the answer. Okay. So 2 tan inverse of root x is the integration of the given integral. So answer option nodi. So in answer option, so D is the answer option. 2 tan inverse x, so 2 tan inverse root x plus c, D is the answer option. Okay. So ಇಲ್ಲಿ ಪ್ರಾಬ್ಲಮ್ಗಳನ್ನ ಸಾಲ್ವ್ ಮಾಡಬೇಕಾದ್ರೆ ಯೂಶುವಲ್ ಆಗಿ ಆನ್ಸರ್ ಆಪ್ಷನ್ಸ್ಗಳು ನೋಡ್ತಾ ಹೋಗಿ, ಪರ್ಟಿಕ್ಯುಲರ್ ಆಗಿ ಇಂಟಿಗ್ರೇಷನ್ಸ್ ಅಲ್ಲಿ ಆನ್ಸರ್ ಆಪ್ಷನ್ಸ್ ನೋಡಿದ್ರೆ ನೀವು ಯಾವ ಫಾರ್ಮುಲಾಗೆ ರಿಲೇಟ್ ಆಗುತ್ತೆ ಅನ್ನೋದನ್ನ ಫಸ್ಟ್ ಬೇಸಿಕ್ ಆಗಿ ಐಡೆಂಟಿಫೈ ಮಾಡ್ಕೊಬಹುದು. ಇಲ್ಲ ನಾನು ಫಸ್ಟ್ ಏನಕ್ಕೆ ಬರ್ದೆ ಈ ಫಾರ್ಮಲ್ಲಿ ಅಂದ್ರೆ
ಇಲ್ಲಿ ಆನ್ಸರ್ ಆಪ್ಷನ್ಸ್ ಅಲ್ಲಿ ಲಾಗ್ ಇದೆ, ಟ್ಯಾನ್ ಇನ್ವರ್ಸ್ ಇದೆ. ಲಾಗ್ ಫಾರಮ್ ಆಗಬೇಕು ಅಂದ್ರೆ ಇಂಟಿಗ್ರೇಷನ್ ಅಲ್ಲಿ ಡಿನಾಮಿನೇಟರ್ ಡಿಫರೆನ್ಸಿಯೇಷನ್ ನ್ಯೂಮರೇಟರ್ ಇರಬೇಕು, ಒಂದು ಪಾಸಿಬಿಲಿಟಿ. ಇನ್ ಟರ್ಮ್ಸ್ ಆಫ್ ಟ್ಯಾನ್ ಇನ್ವರ್ಸ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಅಂದ್ರೆ 1/1 + x² ಫಾರಮ್ ರಿಅರೇಂಜ್ ಮಾಡ್ಕೋಬೇಕು. ಇವೆರಡರಲ್ಲಿ ಯಾವಾಗಲೂ ಒಂದು ಫಾರಮ್ ಅಲ್ಲಿ ಇಂಟಿಗ್ರೇಷನ್ ಇರುತ್ತೆ. ಈ ಪರ್ಟಿಕ್ಯುಲರ್ ಪ್ರಾಬ್ಲಮ್ ನ ಸಾಲ್ವ್ ಮಾಡ್ತಾ ಹೋದ್ರೆ ಸೊ ಸೆಕೆಂಡ್ ಒಂದು ಫಾರ್ಮ್ ಅಲ್ಲಿ ಬಂದಿದೆ, ಹಾಗಾಗಿ ಇನ್ ಟರ್ಮ್ಸ್ ಆಫ್ ಟ್ಯಾನ್ ಅಲ್ಲಿ ಆನ್ಸರ್ ಬಂದಿದೆ. ಓಕೆ, ಸೊ ನೋಡ್ಕೊಳ್ಳಿ. ಸೊ ನೆಕ್ಸ್ಟ್ ಪ್ರಾಬ್ಲಮ್, sin 2x divided by sin square x plus 2 cos square x into dx is equal to minus log of 1 plus sin square x plus c minus log of 1 plus cos square x plus c log of 1 plus cos square x plus c log of 1 plus tan square x plus c. Okay, so next problem ಈ ಫಾರ್ಮ್ ಅಲ್ಲಿ ಇದೆ ನೋಡಿ. Integral of sin 2x divided by sin square x plus 2 cos square x, integral of this one. So here we have 4 answer option. So 4 answer option ಅಲ್ಲಿ in terms of log ಅಲ್ಲಿ ಎಕ್ಸ್ಪ್ರೆಸ್ ಆಗಿದೆ. in terms of log ಅಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಅಂದ್ರೆ ನಾವು ಫಾರ್ಮುಲಾ ರಿಲೇಟ್ ಮಾಡಬೇಕಾದ್ರೆ ಸೊ ಈ ಫಾರ್ಮುಲಾ ರಿಲೇಟ್ ಮಾಡಬೇಕು, f dash x divided by f of x. So that means denominator differentiation numerator ಬರಂಗೆ rearrange ಮಾಡ್ಕೊಂಡ್ರೆ ಸೊ ಇದರ ಇಂಟಿಗ್ರೇಷನ್ log of denominator ಆಗಿರುತ್ತೆ. So this is the formula. ಸೊ ಹಾಗಾಗಿ ಆನ್ಸರ್ ಆಪ್ಷನ್ಸ್ ಇನ್ ಟರ್ಮ್ಸ್ ಆಫ್ ಲಾಗ್ ಅಲ್ಲಿ ಎಕ್ಸ್ಪ್ರೆಸ್ ಆಗಿದೆ ಅಂದ್ರೆ ಡಿನಾಮಿನೇಟರ್ ಡಿಫರೆನ್ಸಿಯೇಷನ್ ನ್ಯೂಮರೇಟರ್ ಬರಂಗೆ ರಿಅರೇಂಜ್ ಮಾಡ್ಕೊಳ್ಳಿ. ಓಕೆ, look at I is equal to, so here sin 2x divided by sin square x plus 2 cos square x is there, given integral again which is equal to, so numerator sin 2x can be done as 2 sin x into cos x, multiple angle formula 2 sin x into cos x. Denominator sin square x plus cos square x can be written as 1, right? Sin square x plus 2 cos square x is there, we have one more cos square x, we will get like this 1 plus cos square x. Okay, integral of 2 sin x cos x divided by 1 plus cos square x. Now observe this one, differentiation of 1 0, differentiation of cos square x differentiation 2 cos x into minus sin x, so that means minus 2 sin x cos x differentiation. Okay, minus I will write one more step, 2 sin x cos x divided by 1 plus cos square x into dx. ಸೊ ಈ ಫಾರ್ಮ್ ರಿಅರೇಂಜ್ ಮಾಡ್ಕೊಬಹುದು. ಈಗ ಅಬ್ಸರ್ವ್ ಮಾಡಿ, ಡಿನಾಮಿನೇಟರ್ ಏನು ಫಂಕ್ಷನ್ ಇದೆ ಆ ಫಂಕ್ಷನಿನ ಡಿಫರೆನ್ಸಿಯೇಷನ್ ನ್ಯೂಮರೇಟರ್ ಇದೆ, ಜಸ್ಟ್ ಈ ಫಾರ್ಮ್ ಅಲ್ಲಿ ಇದೆ. 1ಗೆ ಡಿಫರೆನ್ಸಿಯೇಷನ್ 0 ಆಗುತ್ತೆ, cos square x ನ ಡಿಫರೆನ್ಸಿಯೇಷನ್ minus 2 sin x cos x ಡಿಫರೆನ್ಸಿಯೇಷನ್. ಓಕೆ, ಹಾಗಾದ್ರೆ ಇದರ ಇಂಟಿಗ್ರೇಷನ್ ಅಂದ್ರೆ log of denominator, that is log of 1 plus cos square x plus c. So this is the integration minus log of 1 plus cos square x plus c. ಸೊ ಇದು ಆನ್ಸರ್ ಆಗಿರುತ್ತೆ. ಆನ್ಸರ್ ಆಪ್ಷನ್ ಒಂದು ಬಿ, ಮೈನಸ್ ಲಾಗ್ ಆಫ್ 1 plus cos square x plus c. ಓಕೆ, ಸೊ ರೈಟ್.
Okay, so next sum nodi ee formula ide. Okay, so integral of cos 2x minus cos 2 theta divided by cos x minus cos theta into dx which is equal to. So ಇಲ್ಲಿ ಕೊಟ್ಟಿರೋಂಥ ಆನ್ಸರ್ ಆಪ್ಷನ್ಸ್ ಅಲ್ಲಿ ಫಂಕ್ಷನ್ಸ್ ಆಲ್ಮೋಸ್ಟ್ ಎಲ್ಲ ಸೇಮ್ ಇದೆ. ಫಂಕ್ಷನ್ಸ್ ಎಲ್ಲ ಸೇಮ್ ಫಂಕ್ಷನ್ ಇದೆ. ಇಲ್ಲಿ ಎಕ್ಸ್ ಕಾಸ್ ಥೀಟಾ ಇದೆ. ಸೊ ಹಿಯರ್ ವಿ ಹ್ಯಾವ್ 2x ಕಾಸ್ ಥೀಟಾ. ಇಲ್ಲಿ ಸೈನ್ ಇಂಪಾರ್ಟೆಂಟ್ ಅಷ್ಟೇ. ಪಾಸಿಟಿವ್ ಕ್ವಾಂಟಿಟಿನ ನೆಗೆಟಿವ್ ಕ್ವಾಂಟಿಟಿನ ಅದನ್ನ ನೋಡ್ಕೊಳ್ಳಿ. ಸೊ ಸೈನ್ ಕರೆಕ್ಟ್ ಆಗಿ ನೋಡ್ಕೊಂಡ್ರೆ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ರೈಟ್, ಸೊ ವಿ ಹ್ಯಾವ್ ದಿ ಫಾರ್ಮುಲಾ I is equal to cos 2x minus cos 2 theta. Cos 2x formula can be done as 2 cos square x minus 1. Multiple angles alli use madanta formula cos 2 theta formula. Cos 2x can be done as 2 cos square x minus 1 minus cos 2 theta formula again 2 cos square theta minus of minus plus 1 divided by cos x minus cos theta into d theta, sorry dx with respect to x variable x ide. So theta na ನಾವು ಕಾನ್ಸ್ಟೆಂಟ್ ಅಂತ ಟ್ರೀಟ್ ಮಾಡ್ತೀವಿ. Right, again which is equal to 2 into cos square x minus cos square theta. You know, right, like this plus 1 minus 1 cancel ಮಾಡಿ 2 ಕಾಮನ್ ತಗೊಳ್ಳಿ. cos square x minus cos square theta divided by cos x minus cos theta into d theta. Okay, again which is equal to 2 constant integral in the outside ಬರ್ಕೊಡ್ತೀನಿ. So numerator cos square x minus cos square theta is there. Cos square x minus cos square theta. A square minus b square. A square minus b square that can be done as a minus b into a plus b. A minus b cancel ಆಗುತ್ತೆ. ಇನ್ನು a plus b ಉಳ್ಕೊಳ್ಳುತ್ತೆ. cos x plus cos theta into dx, sorry not d theta, it's a dx. Right, so 2 into integral of cos x plus cos theta into dx again which is equal to 2 into, so now integrate this function. Integration of cos x sin x, cos theta is constant. Cos theta constant ಆಗಿದೆ ಅಂದ್ರೆ just I will write x cos theta. Cos theta constant, integration of dx means x ಆಗುತ್ತೆ. x cos theta plus c. So this is the answer. That means 2 into sin x plus x cos theta plus c. Answer option is first one. 2 into sin x plus x cos theta plus c. Okay, so now done. So next question, the value of integral of e power sin x into sin 2x into dx is ಇದರ ಇಂಟಿಗ್ರೇಷನ್. ಸೊ ಅಲ್ಲಿ ಏನು ಬೇರೆ ಬೇರೆ ಫಾರ್ಮುಲಾ ಏನು ರಿಲೇಟ್ ಏನಾಗಕ್ಕೆ ಹೋಗಲ್ಲ, ಜಸ್ಟ್ ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡಿ ಬೈ ಸಬ್ಸ್ಟಿಟ್ಯೂಷನ್ ಮೆಥಡ್. ಪವರ್ ನಲ್ಲಿ ಫಂಕ್ಷನ್ ಇದೆ ಅಂದ್ರೆ ಇಟ್ಸ್ ಅ ಕಾಂಪೋಸಿಟ್ ಫಂಕ್ಷನ್. ಸೊ ಕಾಂಪೋಸಿಟ್ ಫಂಕ್ಷನ್ಸ್ ಬಂದಿದೆ ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನ ಯೂಸ್ ಮಾಡ್ತೀವಿ. ಸೊ ಸಬ್ಸ್ಟಿಟ್ಯೂಷನ್ ಮಾಡಿ ಈ ಫಾರ್ಮುಲಾ ಇದೆ. ಬಿಫೋರ್ ದಟ್ e power sin x, that sin 2x can be done as 2 sin x into cos x into dx. Put sin x is equal to t. Sin x na t into substitution ತಗೊಳ್ಳಿ, right? So t substitution ತಗೊಂಡ್ರೆ cos x dx is equal to dt ಅಂತ ಬರೀಬಹುದು. So I is equal to
e power t into 2t into dt. Okay, so substitute ಮಾಡ್ಕೊಂಡಿದ್ದೀನಿ. e power t into 2 sin x is t, cos x dx can be done as dt. Okay, so now integrate this one. 2 into integral of e power t into dt. Okay, so ಅಲ್ಲಿ ಫಂಕ್ಷನ್ಸ್ ಮಲ್ಟಿಪ್ಲೈ ಆಗಿದೆ ಅಂದ್ರೆ ಪಾರ್ಟ್ಸ್ ರೂಲ್ ಅನ್ನು ಅಪ್ಲೈ ಮಾಡಿ ಫಂಕ್ಷನ್ ಅನ್ನು ಇಂಟಿಗ್ರೇಟ್ ಮಾಡ್ತೀವಿ. ಓಕೆ, ಸೊ ಪಾರ್ಟ್ಸ್ ರೂಲ್ ಅಪ್ಲೈ ಮಾಡಿ. ಫಸ್ಟ್ ಫಂಕ್ಷನ್ t integration of second function minus integral of differentiation of first function into integration of second function plus c. Again 2 into t e power t minus again e power t integration e power t. If we take e power t as common, you get like this. Okay, so 2 into e power t into t minus 1 into t plus c. Again 2 into e power sin x minus 1 plus c. Okay, so this is the answer. Answer option is 2 e power sin x minus 1. So first one. Okay, A is the answer option. 2 into e power sin x into sin x minus 1 plus c. Okay, so integration by parts ಬರಿಬೇಕಾದ್ರೆ ಯೂಶುವಲ್ ಆಗಿ ಈ ಪ್ರಾಬ್ಲಮ್ ಈ ಫಾರ್ಮ್ ಅಲ್ಲಿ ಬರ್ಕೊಳ್ಳಿ. ಬಟ್ ಜನರಲೈಸೇಷನ್ ಈ ಫಾರ್ಮ್ಸ್ ಅಲ್ಲಿ ಏನಾದರೂ ಫಂಕ್ಷನ್ಸ್ ಏನಾದರೂ ಇದ್ರೆ ಅದರ ಇಂಟಿಗ್ರೇಷನ್ ಬರಿಬೇಕಾದ್ರೆ ಸೊ ಯೂಶುವಲ್ ಆಗಿ ಈ ರೂಲ್ ಅನ್ನ ಯೂಸ್ ಮಾಡ್ಕೊಳ್ಳಿ. Integral of that is x to the power of n into e power x into dx. Okay, so ಇದೊಂದು ಶಾರ್ಟ್ ಕಟ್. x power n e power x ಇದರ ಇಂಟಿಗ್ರೇಷನ್ ಬರೀರಿ ಅಂದ್ರೆ ಯಾವಾಗಲೂ ಅಷ್ಟೇ e power x ಔಟ್ಸೈಡ್ ಬರ್ಕೊಳ್ಳಿ. ಫಸ್ಟ್ ಟರ್ಮ್ x to the power of n as it is ಆಗಿ ಬರ್ಕೊಳ್ತೀನಿ. ಆಲ್ಟರ್ನೇಟಿವ್ ಆಗಿ ಸೈನ್ ಚೇಂಜ್ ಮಾಡಿ. ಸೊ ನೆಕ್ಸ್ಟ್ ಟರ್ಮ್ ಬರೀಬೇಕಾದ್ರೆ x to the power of n ಗೆ ಇಂಟಿಗ್ರೇಷನ್ n into x to the power of n minus 1. ಅಗೇನ್ ಪ್ಲಸ್ ಈ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಿ. ಸೊ ಈ ಫಂಕ್ಷನ್ ಇಂಟಿಗ್ರೇಟ್ ಮಾಡಿದ್ರೆ n into n minus 1 x to the power of n minus 2 ಪ್ಲಸ್ ಆಯ್ತು. ನೆಕ್ಸ್ಟ್ ಮೈನಸ್ ಈ ಫಂಕ್ಷನ್ ಅನ್ನು ಇಂಟಿಗ್ರೇಟ್ ಮಾಡಿ n into n minus 1 n minus 2 into x to the power of n minus 3. ಸೊ ಹಾಗೆ ಕಂಟಿನ್ಯೂ ಆಗ್ತಾ ಹೋಗುತ್ತೆ. ಓಕೆ, ಸೊ ಇದು ಜನರಲೈಸೇಷನ್. ಫಾರ್ ಎಕ್ಸಾಂಪಲ್ ಇಂಡಿವಿಜುವಲ್ ಎಕ್ಸಾಂಪಲ್ ತಗೊಂಡ್ರ x square e power x into dx, x square e power x into dx ಇದರ ಇಂಟಿಗ್ರೇಷನ್ ಅಂದ್ರೆ e power x ಫಸ್ಟ್ ಆಸ್ ಇಟ್ ಇಸ್ ಆಗಿ ಬರ್ಕೊಳ್ಳಿ, x square ಆಗಿ ಬರ್ಕೊಳ್ತೀನಿ. x square ಇಂಟಿಗ್ರೇಷನ್ ಡಿಫರೆನ್ಸಿಯೇಷನ್ ಆಫ್ x square ಗೆ ಡಿಫರೆನ್ಸಿಯೇಷನ್ 2x. ಅಗೇನ್ ಮೈನಸ್ ಆದ ನೆಕ್ಸ್ಟ್ ಪ್ಲಸ್ 2x ಗೆ ಇಂಟಿಗ್ರೇಷನ್ 2. ಸೊ ನೆಕ್ಸ್ಟ್ ಟರ್ಮ್ ಬಂದಾಗ ಡಿಫರೆನ್ಸಿಯೇಷನ್ ಆಫ್ 2 0 ಆಗುತ್ತೆ. ಹಾಗಾಗಿ ಟರ್ಮ್ ಇಲ್ಲಿಗೆ ಸ್ಟಾಪ್ ಆಗುತ್ತೆ. ಓಕೆ, ಸೊ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ x ಕ್ಯೂಬ್ e ಪವರ್ x ಇಂಟು dx ಈ ಫಾರ್ಮ್ ಅಲ್ಲಿ ಇದೆ ಅನ್ಕೊಳ್ಳಿ. e ಪವರ್ x ಫಸ್ಟ್ x ಕ್ಯೂಬ್ ಬರ್ಕೊಳ್ತೀನಿ ಮೈನಸ್ x ಕ್ಯೂಬ್ ಡಿಫರೆನ್ಸಿಯೇಷನ್ 3x ಸ್ಕ್ವೇರ್ ಪ್ಲಸ್ 3x ಸ್ಕ್ವೇರ್ ಡಿಫರೆನ್ಸಿಯೇಷನ್ 6x. ಅಗೇನ್ 6x ಡಿಫರೆನ್ಸಿಯೇಷನ್ ಪ್ಲಸ್ ಇರೋದು ಮೈನಸ್ ಬರ್ಕೊಳ್ಳಿ 6 ಪ್ಲಸ್ c. ಓಕೆ, ಸೊ ಇದನ್ನ ಯೂಶುವಲ್ ಆಗಿ e ಪವರ್ x ಗೆ x ಸ್ಕ್ವೇರ್ x ಕ್ಯೂಬ್ ಜನರಲೈಸೇಷನ್ x ಟು ದಿ ಪವರ್ ಆಫ್ n ಏನಾದರೂ ಮಲ್ಟಿಪ್ಲೈ ಆಗಿದ್ರೆ ಅದನ್ನ ಇಂಟಿಗ್ರೇಟ್ ಮಾಡೋದಕ್ಕೆ ಈ ರೂಲ್ ಅನ್ನ ಯೂಸ್ ಮಾಡ್ತೀವಿ. ಓಕೆ, ಸೊ ನೆಕ್ಸ್ಟ್ ಯಾವ್ದಾದ್ರು ಪ್ರಾಬ್ಲಮ್ ಅಲ್ಲಿ ಮಧ್ಯದಲ್ಲಿ ಇದರ ಏನಾದರೂ ಬಂದಿದೆ ಅಂದ್ರೆ ಸೊ ನಾನು ಡೈರೆಕ್ಟ್ ಆಗಿ ಇದೇ ಫಾರ್ಮ್ ಅನ್ನ ಯೂಸ್ ಮಾಡ್ತೀನಿ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಓಕೆ, if
So next problem. Okay. So integral of 3x plus 1 divided by x minus 1, x minus 2 into x minus 3 dx is equal to. ಅದರ ಇಂಟಿಗ್ರೇಷನ್ ಈ ಫಾರ್ಮ್ ಅಲ್ಲಿ ಬರುತ್ತೆ ಅಂತ ಹೇಳಿದ್ದಾರೆ. ಸೊ ದೆನ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಅಂಡ್ ಸಿ. ಎ ಬಿ ಮತ್ತೆ ಸಿ ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಟ್ ಮಾಡಬೇಕು. ಸೊ ಆಸ್ ಯೂಶುವಲ್ ನಮ್ಮ ಬೋರ್ಡ್ ಎಕ್ಸಾಮ್ ಅಲ್ಲಿ ಯಾವ ತರ ಸಾಲ್ವ್ ಮಾಡ್ತಾ ಇದೀವಿ ಅಂದ್ರೆ, ಸೊ ಡಿನಾಮಿನೇಟರ್ ಅಲ್ಲಿ ವಿ ಹ್ಯಾವ್ ಲೀನಿಯರ್ ಫ್ಯಾಕ್ಟರ್ಸ್, ಪಾರ್ಷಿಯಲ್ ಫ್ರಾಕ್ಷನ್ಸ್ ಅನ್ನೋ ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಿಕೊಂಡು ಸೊ ಟರ್ಮ್ಸ್ ಆಗಿ ಸ್ಪ್ಲಿಟ್ ಮಾಡ್ತಾ ಇದ್ದೋ ಲೈಕ್ ದಿಸ್: ಎ ಡಿವೈಡ್ ಬೈ ಎಕ್ಸ್ ಮೈನಸ್ 1, ಬಿ ಡಿವೈಡ್ ಬೈ ಎಕ್ಸ್ ಮೈನಸ್ 2 ಪ್ಲಸ್ ಸಿ ಡಿವೈಡ್ ಬೈ ಎಕ್ಸ್ ಮೈನಸ್ 3. ಈ ಫಾರ್ಮ್ ಅಲ್ಲಿ ಸ್ಪ್ಲಿಟ್ ಆಗ್ತದೆ. ಇದನ್ನ ಇಂಟಿಗ್ರೇಟ್ ಮಾಡಿದ್ರೆ ನಿಮಗೆ ಈ ರಿಲೇಷನ್ ಬರುತ್ತೆ. ಸೊ ನಾವ್ ವಿ ಹ್ಯಾವ್ ಟು ಕ್ಯಾಲ್ಕುಲೇಟ್ ದ ವ್ಯಾಲ್ಯೂಸ್ ಆಫ್ ಎ ಬಿ ಸಿ. ಈ ಎ ಬಿ ಸಿ ಏನಿದೆ, ಎ ಬಿ ಸಿ ನ ವ್ಯಾಲ್ಯೂಸ್ ಅನ್ನ ಕ್ಯಾಲ್ಕುಲೇಟ್ ಮಾಡಿ ಅಂತ ಹೇಳಿದ್ದಾರೆ. ಓಕೆ, ಸೊ ಇದು ವ್ಯಾಲ್ಯೂಸ್ ನ ಕ್ಯಾಲ್ಕುಲೇಟ್ ಮಾಡ್ಬೇಕಂದ್ರೆ ಅಗೇನ್ ನಾನು ಇದೇ ಫಾರ್ಮ್ ಅನ್ನ ಯೂಸ್ ಮಾಡೋದಕ್ಕೆ ಹೋಗಲ್ಲ. ಸೊ ತುಂಬಾ ಸಿಂಪಲ್ ಆಗಿದೆ. ಸೊ ಇದನ್ನು ನೀವು ಶಾರ್ಟ್ ಕಟ್ ಅಂತಲೇ ಬೇಕಾದ್ರೆ ತಗೊಬಹುದು. ಈಗ ಅಬ್ಸರ್ವ್ ಮಾಡಿ, ವ್ಯಾಲ್ಯೂ ಆಫ್ ಎ ಫೈಂಡ್ ಔಟ್ ಮಾಡಬೇಕಾದ್ರೆ ಫಸ್ಟ್ ಫ್ಯಾಕ್ಟರ್ ಇದೆಯಲ್ಲ, ಆ ಫಸ್ಟ್ ಫ್ಯಾಕ್ಟರ್ ಅಲ್ಲಿ ವ್ಯಾಲ್ಯೂ ಆಫ್ ಎಕ್ಸ್ ಮೈನಸ್ 1 ಅನ್ನ 0 ಈಕ್ವೇಟ್ ಮಾಡಿ, ಯು ವಿಲ್ ಗೆಟ್ ಎಕ್ಸ್ ಇಸ್ ಈಕ್ವಲ್ ಟು 1. ಎಕ್ಸ್ ವ್ಯಾಲ್ಯೂ 1 ಆಗುತ್ತೆ. ಈ ಫ್ರಾಕ್ಷನ್ಗೆ ಎಕ್ಸೆಪ್ಟ್ ದಿಸ್ ಫ್ಯಾಕ್ಟರ್, ಈ ಫ್ಯಾಕ್ಟರ್ ನ ಬಿಟ್ಟು ರಿಮೈನಿಂಗ್ ಏನ್ ಫ್ರಾಕ್ಷನ್ ಇದೆ ಆ ಫ್ರಾಕ್ಷನ್ಗೆ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡಿ. ಯು ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ ಇ. ಈಗ ಅಬ್ಸರ್ವ್ ಮಾಡಿ, ಎಕ್ಸ್ ಇಸ್ ಈಕ್ವಲ್ ಟು 1 ತಗೊಂಡ್ರೆ ನ್ಯೂಮರೇಟರ್ 3 plus 1, that means 3 into 1 plus 1. ಅದನ್ನು ಬೇಕಾದ್ರೆ ಸಬ್ಸ್ಟಿಟ್ಯೂಟ್ ಮಾಡಿರ್ತೀನಿ, ನೀವು ಡೈರೆಕ್ಟ್ ಆಗಿ ಬರ್ಕೊಳ್ಳಿ. 3 plus 1 you will get 4. ಡಿನಾಮಿನೇಟರ್ 1 minus 2, 1 minus 3. ಎಕ್ಸ್ ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡ್ತೀವಿ. ಓಕೆ, ನೀವು ಡೈರೆಕ್ಟ್ ಆಗಿ ಪ್ರಾಕ್ಟೀಸ್ ಮಾಡಿ. ಲೈಕ್ ದಿಸ್ 3 plus 1 you will get 4. ಡಿನಾಮಿನೇಟರ್ ಫಸ್ಟ್ ಫ್ಯಾಕ್ಟರ್ ಸಬ್ಸ್ಟಿಟ್ಯೂಟ್ ಮಾಡಕ್ ಹೋಗಬೇಡಿ. ಸೆಕೆಂಡ್ ಫ್ಯಾಕ್ಟರ್ 1 minus 2 means minus 1, 1 minus 3 means minus 2. minus 1 minus 2 ಮಲ್ಟಿಪ್ಲೈ ಮಾಡಿದ್ರೆ ಯು ವಿಲ್ ಗೆಟ್ ಪ್ಲಸ್ 2. ಯು ವಿಲ್ ಗೆಟ್ 2. ಸೊ ವ್ಯಾಲ್ಯೂ ಆಫ್ ಎ ಈಸ್ 2. ವ್ಯಾಲ್ಯೂ ಆಫ್ ಎ 2 ಬರುತ್ತೆ. ಓಕೆ, ಆನ್ಸರ್ ಆಪ್ಷನ್ಸ್ ಅಲ್ಲಿ ಎ ವ್ಯಾಲ್ಯೂ 2 ಬಂದಿರೋಂಥ ಆನ್ಸರ್ ಆಪ್ಷನ್ಸ್ ಬಿ ಮತ್ತೆ ಡಿ. ಓಕೆ, ಸೊ ಫಸ್ಟ್ ಒನ್ ಮತ್ತೆ ಥರ್ಡ್ ಒನ್ ಆನ್ಸರ್ ಆಪ್ಷನ್ಸ್ ಆಗಿರಲ್ಲ. ಆನ್ಸರ್ ಆಪ್ಷನ್ ಬಿ ಆರ್ ಡಿ ಆಗಿರುತ್ತೆ. ಅಗೈನ್ ಬಿ ವ್ಯಾಲ್ಯೂಸ್ ಅಬ್ಸರ್ವ್ ಮಾಡಿ, ಎರಡಕ್ಕೂ ಸೇಮ್ ಇದೆ. ಬಿ ವ್ಯಾಲ್ಯೂ ಏನು ಕ್ಯಾಲ್ಕುಲೇಟ್ ಮಾಡೋದು ಬೇಕಿಲ್ಲ, ಬಿಕಾಸ್ ಯು ವಿಲ್ ಗೆಟ್ -7. ಬೇಕಾದ್ರೆ ಅದನ್ನು ಬರ್ದು ತೋರಿಸ್ತೀನಿ ನೆಕ್ಸ್ಟ್. ಬಟ್ -7 ಎರಡು ಸೇಮ್ ವ್ಯಾಲ್ಯೂಸ್ ಇದೆ. ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಿ. +5 ಬಂದ್ರೆ ಇದು ಆನ್ಸರ್ ಆಪ್ಷನ್ ಆಗಿರುತ್ತೆ, -5 ಬಂದ್ರೆ ಇದು ಆನ್ಸರ್ ಆಪ್ಷನ್ ಆಗಿರುತ್ತೆ. ಸಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಥರ್ಡ್ ಫ್ಯಾಕ್ಟರ್ ನ 0 ಈಕ್ವೇಟ್ ಮಾಡಿ ವ್ಯಾಲ್ಯೂ ಆಫ್ ಎಕ್ಸ್ ನ ಕ್ಯಾಲ್ಕುಲೇಟ್ ಮಾಡ್ಕೊಳ್ಳಿ, 3 ಬರುತ್ತೆ. ಥರ್ಡ್ ಫ್ಯಾಕ್ಟರ್ ನ 0 ಈಕ್ವೇಟ್ ಮಾಡಿದ್ರೆ ದಟ್ ಮೀನ್ಸ್ x minus 3 is equal to 0 ಆದ್ರೆ x is equal to 3. c is equal to ಸಬ್ಸ್ಟಿಟ್ಯೂಟ್ ಮಾಡ್ತೀನಿ. x ಇರೋ ಪ್ಲೇಸ್ ಅಲ್ಲಿ 3 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 3 3 is 9, 9 plus 1 10 ಆಗುತ್ತೆ ನ್ಯೂಮರೇಟರ್. ಡಿನಾಮಿನೇಟರ್ x minus 1 that is 3 minus 1 2 ಆಗುತ್ತೆ. x minus 2 3 minus 2 1. ಥರ್ಡ್ ಫ್ಯಾಕ್ಟರ್ ಸಬ್ಸ್ಟಿಟ್ಯೂಟ್ ಮಾಡಬೇಡಿ. Now you will get 10 by 2 5. Okay, so the value of c is 5. So 2 5 ಬಂದಿದೆ ಅಂದ್ರೆ D ಆನ್ಸರ್ ಆಪ್ಷನ್. ಓಕೆ, ಸೊ ಈಸಿಯಾಗಿ ಗೊತ್ತಾಗುತ್ತೆ ಅನ್ಕೊಂಡಿದ್ದೀನಿ. ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಸೊ ನೀವು ಯಾವ ಫ್ಯಾಕ್ಟರ್ನ 0 ಈಕ್ವೇಟ್ ಮಾಡಿ ವ್ಯಾಲ್ಯೂ ಆಫ್ ಎಕ್ಸ್ ಅನ್ನ ಬರ್ಕೊಳ್ತೀರಾ, ಆ ಫ್ಯಾಕ್ಟರ್ನ ಬಿಟ್ಟು ರಿಮೈನಿಂಗ್ ಏನ್ ನಮಗೆ ಫ್ರಾಕ್ಷನ್ ರಿಟೈನ್ ಆಗಿದೆ ಅದಕ್ಕೆ ವ್ಯಾಲ್ಯೂಸ್ ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗ್ಬೇಕು. ಓಕೆ, ಫಾರ್ ಎಕ್ಸಾಂಪಲ್ ನೆಕ್ಸ್ಟ್ x is equal to 2. ಇನ್ ಎರಡಕ್ಕೂ ಸೇಮ್ ಆನ್ಸರ್ ಆಪ್ಷನ್ಸ್ ಇದೆ, ಹಾಗಾಗಿ ನಾನು ಫಸ್ಟೇ ಚೆಕ್ ಮಾಡಕ್ ಹೋಗಿಲ್ಲ. ಸಪೋಸ್ ಬಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಬೇಕು ಅಂದ್ರೆ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ 2 ಅಸೈನ್ ಮಾಡಿ ವ್ಯಾಲ್ಯೂ ಆಫ್ ಬಿ ಬರುತ್ತೆ. 2 ಅಸೈನ್ ಮಾಡಿದ್ರೆ 3 2 6, 6 plus 1 7 ಆಗುತ್ತೆ ನ್ಯೂಮರೇಟರ್. ಡಿನಾಮಿನೇಟರ್ 2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ 2 minus 1 ಬರುತ್ತೆ ಫಸ್ಟ್ ಫ್ಯಾಕ್ಟರ್. ಸೊ ಥರ್ಡ್ ಫ್ಯಾಕ್ಟರ್ 2 minus 3 means -1 ಆಗುತ್ತೆ. ಯು ವಿಲ್ ಗೆಟ್ -7. ಬಿ ವ್ಯಾಲ್ಯೂ -7 ಆಗುತ್ತೆ. ಓಕೆ, ಸೊ ಎ ವ್ಯಾಲ್ಯೂ 2, ಸಿ ವ್ಯಾಲ್ಯೂ 5, ಬಿ ವ್ಯಾಲ್ಯೂ -7. ಸೊ ಡಿ ಇಸ್ ದಿ ಆನ್ಸರ್ ಆಪ್ಷನ್. ಓಕೆ, ಸೊ ಇದನ್ನು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಬೇಕು. ಸೊ ಯೂಶುವಲ್ ಆಗಿ 19 ಮತ್ತೆ 16, ಸೊ 2 years ಈ ಕ್ವಶನ್ ರಿಪೀಟ್ ಆಗಿದೆ. ಅಂದ್ರೆ ಬೇರೆ ಬೇರೆ ಡಿಫರೆಂಟ್ ನೆಕ್ಸ್ಟ್ ಇನ್ನೊಂದು ಸಮ್ ಇದೆ, ಆ ಸಮ್ನು ಬರೀತೀನಿ. ಸೊ ರಿಪೀಟ್ ಆಗಿದೆ, ಇದನ್ನು ಸ್ವಲ್ಪ ಚೆನ್ನಾಗಿ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಇವೆಲ್ಲ ಡಿಫರೆಂಟ್ ಲೀನಿಯರ್ ಫ್ಯಾಕ್ಟರ್ಸ್, ಬೇರೆ ಬೇರೆ ಲೀನಿಯರ್ ಫ್ಯಾಕ್ಟರ್ಸ್ ಕೊಟ್ಟಿರ್ಬೋದು, ಬಟ್ ಈ ತರ ಪ್ರಾಬ್ಲಮ್ಸ್ಗಳು ಕೊಟ್ಟಾಗ ಸೊ ಮೆಥಡ್ ಆಫ್ ಸಾಲ್ವಿಂಗ್ ನ ಈ ಮೆಥಡ್ ಅನ್ನ ಫಾಲೋ ಮಾಡಿ, ಈಸಿ ಆಗಿರುತ್ತೆ. ಓಕೆ, ಸೊ ನೆಕ್ಸ್ಟ್ ಇದೇ ಫಾರ್ಮ್ ಅನ್ನ ಇನ್ನೊಂದು ಪ್ರಾಬ್ಲಮ್ ಅನ್ನ ರಿಪೀಟ್ ಮಾಡ್ತೀನಿ.
ಓಕೆ, ಸೊ ನೆಕ್ಸ್ಟ್ ಕ್ವಶನ್. ಸೊ ಇದನ್ನೇನು ಎಕ್ಸ್ಪ್ಲೈನ್ ಮಾಡೋದಕ್ಕಲ್ಲ, ಜಸ್ಟ್ ಪ್ರೀವಿಯಸ್ ಸಮ್ ಏನಿದೆ ಅದೇ ಫಾರ್ಮ್ ಅಲ್ಲಿ ಇರೋಂಥ ಸಮ್ ಇದು. ಜಸ್ಟ್ ವ್ಯಾಲ್ಯೂಸ್ನ ಕ್ಯಾಲ್ಕುಲೇಟ್ ಮಾಡ್ತಾರೆ. ಎಕ್ಸ್ ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡಿದ್ರೆ ಯು ವಿಲ್ ಗೆಟ್ ದಿ ವ್ಯಾಲ್ಯೂ ಆಫ್ ಎ. ಸೊ ನ್ಯೂಮರೇಟರ್ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡಿದ್ರೆ 2 ಮೈನಸ್ 1 ಆಗುತ್ತೆ. ಡಿನಾಮಿನೇಟರ್ ಫಸ್ಟ್ ಫ್ಯಾಕ್ಟರ್ನ ಅವಾಯ್ಡ್ ಮಾಡಿ ಸೆಕೆಂಡ್ ಫ್ಯಾಕ್ಟರ್ ಎಕ್ಸ್ ಇರೋ ಪ್ಲೇಸ್ ಅಲ್ಲಿ 1 ಅಸೈನ್ ಮಾಡಿದ್ರೆ 3 ಆಗುತ್ತೆ ಫಸ್ಟ್ ಫ್ಯಾಕ್ಟರ್. ಸೆಕೆಂಡ್ ಫ್ಯಾಕ್ಟರ್, ಥರ್ಡ್ ಫ್ಯಾಕ್ಟರ್ 1 ಮೈನಸ್ 3 ಮೈನಸ್ 2, ಯು ವಿಲ್ ಗೆಟ್ ಮೈನಸ್ 1/6. ಸೊ ಮೈನಸ್ 1/6 ಅಂದ್ರೆ ಇಲ್ಲಿ ಅಬ್ಸರ್ವ್ ಮಾಡಿ. ಸೊ ದಟ್ ಈಸ್ ಸೊ ಆನ್ಸರ್ ಆಪ್ಷನ್ ಎ ಅಥವಾ ಆನ್ಸರ್ ಆಪ್ಷನ್ ಡಿ, ಇವೆರಡರಲ್ಲಿ ಯಾವುದಾದ್ರೂ ಒಂದು ಆನ್ಸರ್ ಆಪ್ಷನ್ ಆಗಿರುತ್ತೆ. ಓಕೆ, ಸೊ ಎ ಆರ್ ಡಿ, ಬಿಕಾಸ್ ಎ ವ್ಯಾಲ್ಯೂ ಮೈನಸ್ 1/6 ಬಂದಿದೆ. ಸೊ ನೆಕ್ಸ್ಟ್ ಬಿ ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡೋಣ. ಇನ್ನೇನು ಎರಡಕ್ಕೂ ಡಿಫ್ರೆಂಟ್ ಸೈನ್ ಇದೆ, ಇವೆರಡರಲ್ಲಿ ಯಾವ್ದಾದ್ರು ಒಂದು ವ್ಯಾಲ್ಯೂ ಕ್ಯಾಲ್ಕುಲೇಟ್ ಮಾಡ್ಕೊಂಡ್ರು ಸಾಕು. ಓಕೆ, ಸೊ ಬಿ ವ್ಯಾಲ್ಯೂ ಫೈಂಡ್ ಔಟ್ ಮಾಡಬೇಕಾದ್ರೆ ಎಕ್ಸ್ ಇಸ್ ಈಕ್ವಲ್ ಟು -2 ತಗೊಳುತ್ತೆ. ಬಿ ಇಸ್ ಈಕ್ವಲ್ ಟು ಎಕ್ಸ್ ಇರೋ ಪ್ಲೇಸ್ ಅಲ್ಲಿ -2 ಸಬ್ಸ್ಟಿಟ್ಯೂಟ್ ಮಾಡಿ. -2 ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ನ್ಯೂಮರೇಟರ್ -4 -1 -5 ಆಗುತ್ತೆ. ಡಿನಾಮಿನೇಟರ್ -2 -1 -3. ಸೆಕೆಂಡ್ ಫ್ಯಾಕ್ಟರ್ ಸಬ್ಸ್ಟಿಟ್ಯೂಟ್ ಮಾಡಕ್ ಹೋಗ್ಬೇಡಿ. ಸೊ ಥರ್ಡ್ ಫ್ಯಾಕ್ಟರ್ -2 -3 -5. ಓಕೆ, ಸೊ -5 ಕ್ಯಾನ್ಸಲ್ ಆಗುತ್ತೆ, -1/3 ಬರುತ್ತೆ. ಓಕೆ, ಸೊ -1/6 -1/3 ಆನ್ಸರ್ ಆಪ್ಷನ್ ಡಿ ಆನ್ಸರ್ ಆಪ್ಷನ್ ಅಲ್ಲಿದೆ. ಸೊ ಡಿ ಇಸ್ ದಿ ಆನ್ಸರ್ ಆಪ್ಷನ್, -1/6 -1/3. ಸಿ ವ್ಯಾಲ್ಯೂ 1/2 ಬೈ ಡಿಫಾಲ್ಟ್ 1/2 ಬರುತ್ತೆ. ಅದನ್ನೇನು ಅಗೇನ್ ಇನ್ನೊಂದ್ಸರಿ ಏನು ಚೆಕ್ ಮಾಡಕ್ ಹೋಗ್ಬೇಡಿ. ಸಪೋಸ್ ನೀವು ಕ್ಯಾಲ್ಕುಲೇಟ್ ಮಾಡಬೇಕು ಅಂದ್ರೆ ಈಗ ಅಬ್ಸರ್ವ್ ಮಾಡಿ, ಎಕ್ಸ್ ಇರೋ ಪ್ಲೇಸ್ ಅಲ್ಲಿ 3 ಅಸೈನ್ ಮಾಡಿದ್ರೆ ಸಿ ಇಸ್ ಈಕ್ವಲ್ ಟು 2 3 6 6 -1 ಅಂದ್ರೆ ಯು ಗೆಟ್ 5. ಡಿನಾಮಿನೇಟರ್ 3 - 1 2, 3 + 2 5. ಅಗೇನ್ 5 ಕ್ಯಾನ್ಸಲ್ ಆಗುತ್ತೆ, 1/2. ದಿ ವ್ಯಾಲ್ಯೂ ಆಫ್ ಸಿ 1/2 ಬರುತ್ತೆ. ಓಕೆ, -1/6 -1/3 1/2. ಸೊ ಡಿ ಇಸ್ ದಿ ಆನ್ಸರ್ ಆಪ್ಷನ್. ಓಕೆ, okay, so next one, integral of 1/1 plus e power x into dx is equal to, simple ಆಗಿರೋಂಥ ಪ್ರಾಬ್ಲಮ್, just a mathematical rearrangement. Again answer options ಅಲ್ಲಿ in terms of log ಅಲ್ಲಿ ಎಕ್ಸ್ಪ್ರೆಸ್ ಆಗಿರೋದ್ರಿಂದ ಡಿನಾಮಿನೇಟರ್ ಡಿಫರೆನ್ಸಿಯೇಷನ್ ನ್ಯೂಮೆಟಲ್ ಬರುತ್ತೆ, ಅದು ಅಂಡರ್ಸ್ಟುಡ್. ಸೊ ಡಿನಾಮಿನೇಟರ್ ಡಿಫರೆನ್ಸಿಯೇಷನ್ ನ್ಯೂಮೆಟಲ್ ಬರುತ್ತೆ ಅಂದ್ರೆ ಮ್ಯಾಥಮೆಟಿಕಲಿ, ಸೊ ಇದನ್ನ ಈ ಫಾರ್ಮ್ ಅಲ್ಲಿ ರಿಅರೇಂಜ್ ಮಾಡ್ತೀನಿ. ಜಸ್ಟ್ add and subtract e power x numerator. So numerator ಅಲ್ಲಿ e power x ಅನ್ನ add ಮತ್ತೆ subtract ಮಾಡಿ. add ಮತ್ತೆ subtract ಮಾಡಿದ್ರೆ ಈ ಫಾರ್ಮ್ ಅಲ್ಲಿ ಬರುತ್ತೆ. ಅಗೇನ್ ಇಂಟಿಗ್ರಲ್ ಆಫ್, ಸೊ ಇದನ್ನ ಒಂದು ಟರ್ಮ್ ಆಗಿ ಚೂಸ್ ಮಾಡಿ, ಇದನ್ನ ಒಂದು ಟರ್ಮ್ ಆಗಿ ತಗೊಳ್ಳಿ. ಯು ವಿಲ್ ಗೆಟ್ 1 plus e power x divided by 1 plus e power x minus e power x divided by 1 plus e power x into dx. 2 ಟರ್ಮ್ಸ್ ಆಗಿ ಸ್ಪ್ಲಿಟ್ ಮಾಡ್ಕೊಂತೀನಿ ಅದನ್ನ. ಓಕೆ, ಸೊ 2 ಟರ್ಮ್ಸ್ ಆಗಿ ಸ್ಪ್ಲಿಟ್ ಮಾಡಿದ್ರೆ ಈ ಫಾರ್ಮ್ ಅಲ್ಲಿ ಬರುತ್ತೆ. ಫಸ್ಟ್ ಟರ್ಮ್ ನಾನು ಆಸ್ ಯೂಶುವಲ್ 1 plus e power x 1 plus e power x ಕ್ಯಾನ್ಸಲ್ ಆಗುತ್ತೆ. 1 ಇಂಟಿಗ್ರೇಷನ್ ಆಫ್ 1 is x. ಫಸ್ಟ್ ಟರ್ಮ್ ನ ಇಂಟಿಗ್ರೇಷನ್ x ಆಗುತ್ತೆ.
Second one, e power x divided by 1 plus e power x is there. Differentiation of 1 is 0, e power x differentiation is e power x. Denominator differentiation numerator ಇದೆ, ಇದರ integration ಅಂದ್ರೆ log of denominator. Okay, so I can write it like this, log of 1 plus e power x. ಸೊ ಇಲ್ಲಿ ನಮಗೆ ಕೊಟ್ಟಿರೋಂಥ ಆನ್ಸರ್ ಆಪ್ಷನ್ಸ್ ಅಲ್ಲಿ ಈ ಫಾರಮ್ ಯಾವುದೂ ಇಲ್ಲ. ಹಾಗಾದ್ರೆ ಈ ಎಕ್ಸ್ ಇದೆಯಲ್ಲ, ಎಕ್ಸ್ ಅನ್ನ ಇನ್ ಟರ್ಮ್ಸ್ ಆಫ್ ಲಾಗ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ. ಇನ್ ಟರ್ಮ್ಸ್ ಆಫ್ ಲಾಗ್ ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ ರಿಲೇಷನ್ ನೋಡಿ, ಈ ಫಾರ್ಮ್ ಅಂತ ತಗೊಳ್ತೀನಿ. ದಟ್ ಈಸ್ ಲಾಗ್ ಇ ಪವರ್ ಎಕ್ಸ್. ಲಾಗ್ ಇ ಪವರ್ ಎಕ್ಸ್, ಸ್ವಲ್ಪ ಪ್ರಾಪರ್ಟೀಸ್ ಫೆಮಿಲಿಯಾರಿಟಿ ಇರಬೇಕು ಇಲ್ಲಿ. ಸೊ ಲಾಗ್ ಇ ಪವರ್ ಎಕ್ಸ್ ಅಂತ ಬರ್ಕೊಳ್ತೀನಿ. ಅಗೇನ್ ದಿಸ್ ಕ್ಯಾನ್ ಬಿ ಡನ್ ಆಸ್ log m power n, that is x log e ಅಂತ ಬರೀಬಹುದು. x log e again which is equal to x log e ವ್ಯಾಲ್ಯೂ ನ 1 ಅಂತ ಬರೀತೀವಿ, again which is equal to x. ಹಾಗಾದ್ರೆ x ಅನ್ನ in terms of log ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಅಂದ್ರೆ we can write log e power x, log e power x ಅಂತ ಬರೀಬಹುದು, ರೈಟ್. ಸೊ ಇದನ್ನ ಲಾಗರಿಥಮಿಕ್ ಪ್ರಾಪರ್ಟಿ ಯೂಸ್ ಮಾಡಿದ್ರೆ x log e ಅಂತ ಬರೀಬಹುದು. log e ವ್ಯಾಲ್ಯೂ 1 ಆಗುತ್ತೆ, 1 into x x ಆಗುತ್ತೆ. ಹಾಗಾದ್ರೆ ಫಸ್ಟ್ ಟರ್ಮ್ ಇದೆಯಲ್ಲ, ಫಸ್ಟ್ ಟರ್ಮ್ ಅನ್ನ ಲಾಗ್ ಆಫ್ ಇ ಪವರ್ ಎಕ್ಸ್ ಅಂತ ಬರ್ಕೊಡ್ತೀನಿ. ಈ ಎಕ್ಸ್ ಏನಿದೆ, ಎಕ್ಸ್ ಅನ್ನ ಲಾಗ್ ಆಫ್ ಇ ಪವರ್ ಎಕ್ಸ್ ಅಂತ ಬರ್ಕೊಡಿ. ಅಗೇನ್ ಮೈನಸ್ ಲಾಗ್ ಆಫ್ 1 ಪ್ಲಸ್ ಇ ಪವರ್ ಎಕ್ಸ್ ಪ್ಲಸ್ ಸಿ, ಲಾಗ್ ಆಫ್ 1 ಪ್ಲಸ್ ಇ ಪವರ್ ಎಕ್ಸ್ ಪ್ಲಸ್ ಸಿ ಅಂತ ಬರೀಬಹುದು. ಅಗೇನ್ ವಿಚ್ ಇಸ್ ಈಕ್ವಲ್ ಟು ಲಾಗ್ ಎಂ ಮೈನಸ್ ಲಾಗ್ ಎನ್ ಫಾರ್ಮ್ ಅಲ್ಲಿದೆ. ಲಾಗ್ ಎಂ ಮೈನಸ್ ಲಾಗ್ ಎನ್. Log m minus log n can be done as log of m by n, that is e power x divided by 1 plus e power x plus c. Log of e power x divided by 1 plus e power x. So answer option is c. c nallide nodi, log of e power x divided by e power x plus 1 plus c. So answer option is c. Okay, so note down. Okay, so next sum. ಎಕ್ಸ್ಪೋನೆನ್ಷಿಯಲ್ ಮತ್ತೆ ಲಾಗರಿಥಮ್ ತುಂಬಾ ಫಂಕ್ಷನ್ಸ್ ಇದೆ, ಡೈರೆಕ್ಟ್ ಆಗಿ ಇಂಟಿಗ್ರೇಟ್ ಮಾಡೋದಕ್ಕೆ ಹೋಗಲ್ಲ ನಾನು. ಸೊ ಲಾಗರಿಥಮಿಕ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಫಸ್ಟ್ ಫಂಕ್ಷನ್ ಅನ್ನ ಸಿಂಪ್ಲಿಫೈ ಮಾಡ್ತಾ ಹೋಗ್ತೀನಿ. ಓಕೆ, ಸೊ ಲಾಗರಿಥಮಿಕ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಫಂಕ್ಷನ್ ಅನ್ನ ಫಸ್ಟ್ ಸಿಂಪ್ಲಿಫೈ ಮಾಡ್ತಾ ಹೋಗಿ. ಓಕೆ, n into log m, first property, n into log m can be done as log m power n, log m power n ಅಂತ ಬರೀಬಹುದು. ಓಕೆ, ಅಗೇನ್ ಸೆಕೆಂಡ್ ಪ್ರಾಪರ್ಟಿ, e power log x of base e is equal to x. ಈ ಫಾರ್ಮ್ ಅಲ್ಲಿ ಬರೀಬಹುದು. ಆಫ್ ಎನಿ ಬೇಸ್, ನೀಡ್ ನಾಟ್ ಬಿ ಎ, ಇನೇ ಇರಬೇಕು ಅಂತ ಏನು ರೂಲ್ ಇಲ್ಲ. ಆಫ್ ಎನಿ ಬೇಸ್, ಈ ಬೇಸ್ ಮತ್ತೆ ಈ ಬೇಸ್, ಎಕ್ಸ್ಪೋನೆನ್ಷಿಯಲ್ ಫಾರ್ಮ್ ನಲ್ಲಿರೋಂಥ ಬೇಸ್ ಮತ್ತೆ ಲಾಗರಿಥಮಿಕ್ ಫಾರ್ಮ್ ಅಲ್ಲಿರೋಂಥ ಬೇಸ್ ಎರಡು ಸೇಮ್ ಇರಬೇಕು, ಸೇಮ್ ಇರಬೇಕು. ಸೊ ದಟ್ ಈಸ್ ದಿ ಕಂಡೀಷನ್. ಓಕೆ, ಎ ಪವರ್ ಲಾಗ್ ಎಕ್ಸ್ ಬೇಸ್ ಎ ಅಗೇನ್ ವಿಚ್ ಇಸ್ ಈಕ್ವಲ್ ಟು ಎಕ್ಸ್, ಇದನ್ನ ನಾವು ಎಕ್ಸ್ ಅಂತ ಬರೀಬಹುದು. ಓಕೆ, ಈ ಕಂಪ್ಲೀಟ್ ಪ್ರಾಬ್ಲಮ್ ಸಾಲ್ವ್ ಮಾಡಬೇಕಾದ್ರೆ ಇವೆರಡು ಪ್ರಾಪರ್ಟಿ ಯೂಸ್ ಮಾಡಿ, ಸೊ ಈ ಪ್ರಾಪರ್ಟೀಸ್ ಯೂಸ್ ಮಾಡಿದ್ರೆ ಫಂಕ್ಷನ್ ಸಿಂಪ್ಲೆಸ್ಟ್ ಫಾರ್ಮ್ ಅಲ್ಲಿ ಬರುತ್ತೆ. ಆ ಸಿಂಪ್ಲೆಸ್ಟ್ ಫಂಕ್ಷನ್ ಅನ್ನು ನಾವು ಇಂಟಿಗ್ರೇಟ್ ಮಾಡಬಹುದು. ಓಕೆ, ಸೊ ಐ ಇಸ್ ಈಕ್ವಲ್ ಟು, ಓಕೆ, ಐ ಇಸ್ ಈಕ್ವಲ್ ಟು ಇ ಪವರ್ ಲಾಗ್ ಎಕ್ಸ್ ಟು ದಿ ಪವರ್ ಆಫ್ 6. ಫಸ್ಟ್ ಪ್ರಾಪರ್ಟಿ ಯೂಸ್ ಮಾಡ್ತಾ ಇದ್ದೀನಿ. 6 ಲಾಗ್ ಎಕ್ಸ್ ಅನ್ನ
x ಪವರ್ 6 ಅಂತ ಬರ್ಕೊಳ್ತೀವಿ. log x ಪವರ್ 6 ಮೈನಸ್ e ಪವರ್ log x ಪವರ್ 5 ಡಿವೈಡ್ ಬೈ e log x ಪವರ್ 4 ಮೈನಸ್ e log x ಪವರ್ 3 into dx. ಈ ಫಾರ್ಮ್ ಚೇಂಜ್ ಆಗುತ್ತೆ. ಅಗೇನ್ ವಿಚ್ ಇಸ್ ಈಕ್ವಲ್ ಟು, ಸೊ ನಾವು ಈಗ ಸೆಕೆಂಡ್ ಪ್ರಾಪರ್ಟಿನ ಯೂಸ್ ಮಾಡಿ. ಸೆಕೆಂಡ್ ಪ್ರಾಪರ್ಟಿ ಯೂಸ್ ಮಾಡಿದ್ರೆ ಈ ಬೇಸ್ ಇಯರ್ ನಥಿಂಗ್ ಮೀನ್ಸ್ ಅಲ್ಲಿ ಏನೂ ಮೆನ್ಷನ್ ಮಾಡಿಲ್ಲ ಅಂದ್ರೆ ಬೇಸ್ ಇ ಇರುತ್ತೆ. ಹಾಗಾದ್ರೆ ಇವೆರಡೂ ಬೇಸಸ್ ಸೇಮ್ ಇದೆ ಅಂದ್ರೆ ಸೊ ದಟ್ ಕ್ಯಾನ್ ಮಾಡೋಣ ಎಕ್ಸ್ ಪವರ್ 6. ಅದನ್ನು ನಾವು ಎಕ್ಸ್ ಪವರ್ 6 ಅಂತ ಬರೀಬಹುದು. ಎಕ್ಸ್ ಪವರ್ 6 ಮೈನಸ್ ಎಕ್ಸ್ ಪವರ್ 5 ಡಿವೈಡ್ ಬೈ ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಪವರ್ 3 ಇಂಟು ಡಿ ಎಕ್ಸ್. ಓಕೆ, ಸೊ ಇದು ಸಿಂಪ್ಲೆಸ್ಟ್, ಈ ಫಂಕ್ಷನ್ ಸಿಂಪ್ಲೆಸ್ಟ್ ಫಾರ್ಮ್ ಈ ಫಾರ್ಮ್ ಅಲ್ಲಿ ಬರುತ್ತೆ. ಓಕೆ, ಎಕ್ಸ್ ಪವರ್ 6 ಮೈನಸ್ ಎಕ್ಸ್ ಪವರ್ 5 ಡಿವೈಡ್ ಬೈ ಎಕ್ಸ್ ಪವರ್ 4 ಮೈನಸ್ ಎಕ್ಸ್ ಪವರ್ 3. ಅಗೇನ್ ನ್ಯೂಮರೇಟರ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಅನ್ನ ಕಾಮನ್ ತಗೊಂಡ್ರೆ, ಎಕ್ಸ್ ಸ್ಕ್ವೇರ್ ಕಾಮನ್ ತಗೊಂಡ್ರೆ ಫಸ್ಟ್ ಟರ್ಮ್ ಎಕ್ಸ್ ಟು ದಿ ಪವರ್ ಆಫ್ 4, ಸೆಕೆಂಡ್ ಟರ್ಮ್ ಎಕ್ಸ್ ಟು ದಿ ಪವರ್ ಆಫ್ 3 ಡಿವೈಡ್ ಬೈ ಎಕ್ಸ್ ಟು ದಿ ಪವರ್ ಆಫ್ 4 ಮೈನಸ್ ಎಕ್ಸ್ ಟು ದಿ ಪವರ್ ಆಫ್ 3 ಇಂಟು ಡಿ ಎಕ್ಸ್. ಓಕೆ, again which is equal to x to the power of 4 minus x to the power of 3 ಎರಡು ಕ್ಯಾನ್ಸಲ್ ಆಗುತ್ತೆ. you will get x square into dx ಅಂತ ಬರೀಬಹುದು. ಓಕೆ, ಇಂಟಿಗ್ರೇಷನ್ ಆಫ್ x square, simplest function now x cube by 3 plus c. x square ನ ಇಂಟಿಗ್ರೇಷನ್ ಅಂದ್ರೆ x cube ಆಗುತ್ತೆ, x cube by 3. so this is the integration. answer option is b, x cube by 3 plus c. so this is the answer. okay, x cube by 3 plus c. okay, so not on. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಒಂದು ಡೆಫಿನೆಟ್ ಇಂಟಿಗ್ರಲ್ ಗೆ ರಿಲೇಟ್ ಆಗಿರೋಂಥ ಒಂದು ಪ್ರಾಬ್ಲಮ್ ಇದೆ. ಸೊ ದಟ್ ಈಸ್ ದ ವ್ಯಾಲ್ಯೂ ಆಫ್ ಇಂಟಿಗ್ರಲ್ ಫ್ರಮ್ -1 to +2 ಮಾಡ್ಯುಲಸ್ ಆಫ್ x ಡಿವೈಡ್ ಬೈ x ಈಸ್. ಓಕೆ, ಸೊ ಈ ಫಾರ್ಮಲ್ ಪ್ರಾಬ್ಲಮ್ ಇದೆ. ಈಗ ಅಬ್ಸರ್ವ್ ಮಾಡಿ, ಇಲ್ಲಿ ಕಂಡೀಷನಲ್ ಆಗಿ ಡಿಫೈನ್ ಮಾಡ್ತಾ ಹೋಗ್ತೀನಿ. ಟೂ ಇಂಟೆಗ್ರಲ್ಸ್ ಆಗಿ i is equal to -1 to 2 ಮಾಡ್ಯುಲಸ್ ಆಫ್ x ಡಿವೈಡ್ ಬೈ x ಇಂಟು dx. ಪ್ರಾಬ್ಲಮ್ ಈ ಫಾರ್ಮ್ ಅಲ್ಲಿ ಇದೆ. ಸೊ ಮಾಡ್ಯುಲಸ್ ಆಫ್ x ಫಂಕ್ಷನ್ ಹೇಗೆ ಡಿಫೈನ್ ಮಾಡ್ತೀವಿ ಅಂದ್ರೆ, ಮಾಡ್ಯುಲಸ್ ಆಫ್ x is -x if x less than 0. x less than 0 ಆಗಿದ್ರೆ ಫಂಕ್ಷನ್ -x ಅಂತ ಬರ್ಕೊಳ್ತೀವಿ. x if x greater than 0, x greater than 0 ಆದ್ರೆ ಮಾಡ್ಯುಲಸ್ ಆಫ್ x ಅನ್ನ +x ಅಂತ ಬರ್ಕೊಳ್ತೀವಿ. ಹಾಗಾದ್ರೆ ಟ್ರಾನ್ಸಿಟಿವ್ ಪ್ರಾಪರ್ಟಿ ಯೂಸ್ ಮಾಡಿಕೊಂಡು ಇದನ್ನ ಟೂ ಇಂಟಿಗ್ರಲ್ಸ್ ಆಗಿ ಸ್ಪ್ಲಿಟ್ ಮಾಡ್ತೀನಿ. ದಟ್ ಈಸ್ -1 to 0, -1 to 2 ಇದೆಲ್ಲ 0 ರೆಫರೆನ್ಸ್ ಆಗಿ ಇಟ್ಕೊಳ್ಳಿ. ಸೊ -1 to 0, 0 to 2 ಟೂ ಇಂಟಿಗ್ರಲ್ಸ್ ಆಗಿ ಸ್ಪ್ಲಿಟ್ ಮಾಡ್ಕೊಳ್ತೀನಿ. ಫಸ್ಟ್ ಇಂಟಿಗ್ರಲ್ -1 to 0, -1 to 0 ಫಂಕ್ಷನ್ ಏನಾಗುತ್ತೆ ಅಂದ್ರೆ ಮಾಡ್ಯುಲಸ್ ಆಫ್ x -x ಆಗುತ್ತೆ. -x ಕ್ಯಾನ್ಸಲ್ ಮಾಡಿದ್ರೆ -1 ನೋಡ್ಕೊಳ್ಳುತ್ತೆ. ಸೊ ದಿಸ್ ಇಸ್ ಇಂಟು dx. ಬರೀಬಹುದಾ? -1 to 2 ಸ್ಪ್ಲಿಟ್ ಮಾಡಿ -1 to 0, 0 to 2. ಓಕೆ, ಹಾಗಾದ್ರೆ ಇಲ್ಲಿ -x ಬರುತ್ತೆ. -x ಬಂದ್ರೆ x ಕ್ಯಾನ್ಸಲ್ ಆದ್ರೆ ಯು ವಿಲ್ ಗೆಟ್ -1 ಪ್ಲಸ್ 0 to 2 ಪಾಸಿಟಿವ್ ಕ್ವಾಂಟಿಟಿ. 0 ಇಂದ 2 ಅಂದ್ರೆ ಪಾಸಿಟಿವ್ ಕ್ವಾಂಟಿಟಿ. x ಗ್ರೇಟರ್ ದ್ಯಾನ್ 0, ಗ್ರೇಟರ್ ದ್ಯಾನ್ 0 ಆಗಿದ್ರೆ ಮಾಡ್ಯುಲಸ್ ಆಫ್ x ಅನ್ನ x ಅಂತ ಬರೀಬಹುದು. x ಕ್ಯಾನ್ಸಲ್ ಆದ್ರೆ ಜಸ್ಟ್ ಯು ವಿಲ್ ಗೆಟ್ dx ಮಾತ್ರ ಉಳ್ಕೊಳ್ಳುತ್ತೆ. ಓಕೆ,
ಸೊ ನಾವು ಇಂಟಿಗ್ರೇಟ್ ದಿಸ್ ಒನ್. ಸೊ ಈಗ ಈ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಿ. ಓಕೆ, ಸೊ -1 ಇಂಟಿಗ್ರೇಷನ್ -x ಆಗುತ್ತೆ, ಲೋಯರ್ ಲಿಮಿಟ್ -1, ಅಪ್ಪರ್ ಲಿಮಿಟ್ 0. ಸೆಕೆಂಡ್ ಒನ್ ಇಂಟಿಗ್ರೇಷನ್ ಆಫ್ dx ಅಂದ್ರೆ x ಆಗುತ್ತೆ, ಲೋಯರ್ ಲಿಮಿಟ್ 0, ಅಪ್ಪರ್ ಲಿಮಿಟ್ 2. ಈಗ ವ್ಯಾಲ್ಯೂಸ್ಗಳನ್ನ ಸಬ್ಸ್ಟಿಟ್ಯೂಟ್ ಮಾಡಿ. ಮೈನಸ್ ಆಫ್ ಅಪ್ಪರ್ ಲಿಮಿಟ್ ಮೈನಸ್ ಲೋಯರ್ ಲಿಮಿಟ್ -1 ಇದೆ, ಮೈನಸ್ ಇಂಟು ಮೈನಸ್ +1 ಆಗುತ್ತೆ, ಪ್ಲಸ್ ಅಪ್ಪರ್ ಲಿಮಿಟ್ 2, ಲೋಯರ್ ಲಿಮಿಟ್ 0. upper limit minus lower limit, right? So again this is equal to -1 plus 2 again, which is equal to 1. Okay, so you will get 1. Idನ್ನು ಸಿಂಪ್ಲಿಫೈ ಮಾಡಿದ್ರೆ -1 ಬರುತ್ತೆ, ಇದನ್ನ 2 ಇದೆ, 2 - 1 ಅಂದ್ರೆ 1 ಆಗುತ್ತೆ. ಓಕೆ, ಸೊ ಇದು ಸಿಂಪ್ಲಿಫಿಕೇಶನ್ ಪಾರ್ಟ್, ಇದನ್ನ ಗೊತ್ತಾಗುತ್ತೆ. ಸೊ ಮೈನ್ ಮಾಡ್ಯುಲಸ್ ಆಫ್ x ಇರೋದ್ರಿಂದ ಇದನ್ನ ಲೆಸ್ ದ್ಯಾನ್ 0 ಆಗಿದ್ದಾಗ ಫಂಕ್ಷನ್ ಯಾವ ಫಾರ್ಮ್ ಅಲ್ಲಿ ಇರುತ್ತೆ, ಗ್ರೇಟರ್ ದ್ಯಾನ್ 0 ಆಗಿದ್ದಾಗ ಫಂಕ್ಷನ್ ಯಾವ ಫಾರ್ಮ್ ಆಗುತ್ತೆ ಅದನ್ನು ನೋಡಿಕೊಂಡು ಸ್ಪ್ಲಿಟ್ ಮಾಡಿ. ಓಕೆ, ಸೊ ಆನ್ಸರ್ ಈಸ್ 1. ಆನ್ಸರ್ ಆಪ್ಷನ್ ಇಸ್ ಬಿ. ಬಿ ಇಸ್ ದಿ ಆನ್ಸರ್ ಆಪ್ಷನ್, +1. ಓಕೆ, ಸೊ ನೆಕ್ಸ್ಟ್ ಒನ್ ಅಷ್ಟೇ ಡೆಫಿನೆಟ್ ಇಂಟಿಗ್ರಲ್ಗೆ ರಿಲೇಟ್ ಆಗಿರೋಂಥ ಒಂದು ಸಮ್. ಇಂಟಿಗ್ರಲ್ ಫ್ರಮ್ 0 to 1 x into e power x². ಸೊ ನಾನು ಪ್ರಾಪರ್ಟಿ ಎಲ್ಲ ಏನು ಯೂಸ್ ಮಾಡೋದಕ್ಕೋಲ್ಲ, ಡೈರೆಕ್ಟ್ ಆಗಿ ಇಂಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡಿದೀವಿ ಅದೇ ಫಾರ್ಮ್ ಅಲ್ಲೇ ಈ ಪ್ರಾಬ್ಲಮ್ ಸಾಲ್ವ್ ಮಾಡ್ತಾ ಹೋಗ್ತೀವಿ. ಓಕೆ, ಸೊ i is equal to so here also we have composite function e power x². ಕಾಂಪೋಸಿಟ್ ಫಂಕ್ಷನ್ ಬಂದಿದೆ ಅಂದ್ರೆ ಅದು ಅಂಡರ್ಸ್ಟುಡ್. ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲೇ ಫಂಕ್ಷನ್ ಅನ್ನು ಇಂಟಿಗ್ರೇಟ್ ಮಾಡ್ಕೊಬೇಕು. x² ಇದೆ, x² ಡಿಫರೆನ್ಸಿಯೇಷನ್ 2x. ಸೊ ಹಾಗಾಗಿ ಮ್ಯಾಥಮೆಟಿಕಲಿ ಮಲ್ಟಿಪ್ಲೈ ಅಂಡ್ ಡಿವೈಡ್ ಬೈ 2 into dx. ಬರೀವಾಗ ಈ ಫಾರ್ಮ್ ಅಲ್ಲಿ 0 to 1. ಸೊ ನಾವು ಪುಟ್ x² is equal to t. x² is equal to t ಆದ್ರೆ 2x dx is equal to dt ಅಂತ ಬರೀಬಹುದು. ಅಗೇನ್ when x is equal to 0, x value 0 ಆದರೆ t value 0, x is equal to 1 ಆದರೆ t value 1. ಬರೀವಾಗ ಫಾರ್ಮ್ ಅಲ್ಲಿ x ವ್ಯಾಲ್ಯೂ 0 ಆದರೆ t ವ್ಯಾಲ್ಯೂನು 0 ಆಗುತ್ತೆ, x ವ್ಯಾಲ್ಯೂ 1 ಆದರೆ t ವ್ಯಾಲ್ಯೂನು 1 ಬರುತ್ತೆ. ಆ ಎರಡು ಸಬ್ಸ್ಟಿಟ್ಯೂಷನ್ಸ್ ಅನ್ನು ಇಲ್ಲಿ ಬರ್ಕೊಳ್ಳಿ. 1/2 ಇಂಟಿಗ್ರಲ್ ಫ್ರಮ್ 0 to 1 t e power t into dt. ಓಕೆ, 2x dx ಅನ್ನ dt ಅಂತ ಬರ್ಕೊಂಡಿದ್ದೀವಿ, e power ಜಸ್ಟ್ e power t. ಸೊ e power t into dt ಆಗುತ್ತೆ. ಸೊ e power t ನ ಇಂಟಿಗ್ರೇಷನ್, e power t lower limit is 0 and upper limit is 1. 1/2 ಫಸ್ಟ್ ಅಪ್ಪರ್ ಲಿಮಿಟ್ ಸಬ್ಸ್ಟಿಟ್ಯೂಟ್ ಮಾಡಿ. e power t means e power 1 minus e power 0, upper limit minus lower limit. Again e power 1 is e power 0 is 1 divided by 2. So this is the answer, that is e minus 1 divided by 2. Answer option is C, e minus 1 divided by 2. So ಇದೊಂದು ಡೆಫಿನೆಟ್ ಇಂಟಿಗ್ರಲ್ಗೆ ರಿಲೇಟ್ ಆಗಿರೋಂಥ ಪ್ರಾಬ್ಲಮ್. ಬಟ್ ಡೆಫಿನೆಟ್ ಇಂಟಿಗ್ರಲ್ಸ್ನ ಪ್ರಾಪರ್ಟೀಸ್ಗಳನ್ನ ಯೂಸ್ ಮಾಡ್ಕೊಂಡು ನಾವೇನು ಸಾಲ್ವ್ ಮಾಡ್ತಾ ಇಲ್ಲ, ಜಸ್ಟ್ ಇಂಡೆಫಿನೆಟ್ ಇಂಟಿಗ್ರಲ್ಸ್ ಅಲ್ಲಿ ಏನು ಪ್ರಾಬ್ಲಮ್ ಸಾಲ್ವ್ ಮಾಡ್ತೀವಿ ಅದೇ ಫಾರ್ಮ್ ಅಲ್ಲೇ ಪ್ರಾಬ್ಲಮ್ ಸಾಲ್ವ್ ಮಾಡಿದ್ವಿ. ಬಟ್ ಆ ಲಿಮಿಟಿಂಗ್ ವ್ಯಾಲ್ಯೂಸ್ನ ಅಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದೀವಿ ಅಷ್ಟೇ. ಓಕೆ, ಸೊ ರೈಟ್ ಡೌನ್.
ಸೊ ನೆಕ್ಸ್ಟ್ ಪ್ರಾಬ್ಲಮ್. ಸೊ ನೆಕ್ಸ್ಟ್ ಇದೊಂದು ಇಂಡೆಫಿನೆಟ್ ಇಂಟಿಗ್ರಲ್ಸ್ ಗೆ ರಿಲೇಟ್ ಆಗಿರೋಂಥ ಪ್ರಾಬ್ಲಮ್. ಸೊ ಆಲ್ಸೋ ವಿ ಹ್ಯಾವ್ ಕಾಂಪೋಸಿಟ್ ಫಂಕ್ಷನ್. ಕಾಂಪೋಸಿಟ್ ಫಂಕ್ಷನ್ ಇದೆ ಅಂದ್ರೆ ಅದು ಅಂಡರ್ಸ್ಟುಡ್ ಸಬ್ಸ್ಟಿಟ್ಯೂಷನ್ ಮೆಥಡ್ ಅಲ್ಲಿ ಫಂಕ್ಷನ್ ಅನ್ನು ಇಂಟಿಗ್ರೇಟ್ ಮಾಡ್ಕೊಬೇಕು. ಓಕೆ, ಸೊ ಸಬ್ಸ್ಟಿಟ್ಯೂಷನ್ ಅಬ್ಸರ್ವ್ ಮಾಡಿ. ದಟ್ I is equal to 2 power x into 2 power x into dx. Put 2 power x is equal to t. 2 power x ನ t ಅಂತ ತಗೊಂತೀರಿ ಸಬ್ಸ್ಟಿಟ್ಯೂಷನ್. 2 power x t ಆದ್ರೆ ಡಿಫರೆನ್ಸಿಯೇಷನ್ ಏನಾಗುತ್ತೆ? 2 power x differentiation 2 power x into log 2 into dx is equal to dt. ಬರೆಯಬಹುದಾ ಈ ಫಾರ್ಮಲ್ಲಿ? So 2 power x, that means a power x differentiation a power x into log a. So here 2 power x into log 2 into dx is equal to dt. So substitute here. Integral of 2 power t, 2 power x into dx can be done as dt by log 2. dt by log 2 ಅಂತ ಬರೀಬಹುದು. Okay, again 2 power t log 2 ಕಾನ್ಸ್ಟೆಂಟ್, ಅದೇನು ಪ್ರಾಬ್ಲಮ್ ಇಲ್ಲ, ಇಂಟಿಗ್ರಲ್ ಇಂದ ಔಟ್ಸೈಡ್ ಬರ್ಕೊಡ್ತೀವಿ. 2 power t is done. ಆ 2 power t ನ ಇಂಟಿಗ್ರೇಷನ್ 2 power t divided by log 2. 2 power t integration 2 power t divided by log 2. Already we have log 2. log 2 ನ ಒಂದು ಫ್ಯಾಕ್ಟರ್ ಆಲ್ರೆಡಿ ಇದೆ, ಹಾಗಾಗಿ ಹೋಲ್ ಸ್ಕ್ವೇರ್ ಅಂತ ಬರ್ಕೊಳ್ತೀವಿ. ಓಕೆ, ಇಂಟಿಗ್ರೇಷನ್ ಮಾಡಿದಾಗ ಒಂದು log 2 ಬರುತ್ತೆ, ಆಲ್ರೆಡಿ ಒಂದು log 2 ಇದೆ, log 2 ಹೋಲ್ ಸ್ಕ್ವೇರ್ ಆಗುತ್ತೆ. Again which is equal to 2. In place of t substitute 2 power x. 2 power x divided by log 2 whole square plus c. Right? So this is the answer. Answer option is first one, that is A. 2 power x divided by log 2 whole square plus c. So this is the integration. Okay. Okay, so next sum. So basic sums ಇವೆಲ್ಲ. ಸೊ ಮ್ಯಾಥಮೆಟಿಕಲಿ ರಿಅರೇಂಜ್ ಮಾಡಿಕೊಂಡು ಫಂಕ್ಷನ್ಸ್ ಅನ್ನ ಇಂಟಿಗ್ರೇಟ್ ಮಾಡ್ತಾ ಹೋಗ್ತೀವಿ ಅಷ್ಟೇ. ಸೊ ಇಲ್ಲಿ ಯಾವುದೇ ಪ್ರಾಪರ್ಟಿ ಏನು ಯೂಸ್ ಮಾಡ್ತಾ ಇಲ್ಲ. I is equal to, so here cos to the power of n minus 1 x divided by sin to the power of n plus 1 divided into x into dx. ಅಬ್ಸರ್ವ್ ಮಾಡಿ. ಸೊ here ರಿಲೇಷನ್ ಆನ್ಸರ್ ಆಪ್ಷನ್ಸ್ ಅಲ್ಲಿ in terms of cot ಅಲ್ಲಿದೆ, in terms of cot. ಹಾಗಾದ್ರೆ ಈ ರಿಲೇಷನ್ ಅನ್ನ in terms of cot ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ, in terms of cot ಅಲ್ಲಿ ಎಕ್ಸ್ಪ್ರೆಸ್ ಮಾಡಿ ಫಂಕ್ಷನ್ ಅನ್ನ ಇಂಟಿಗ್ರೇಟ್ ಮಾಡಿ. ಸೊ in terms of cot ಅಲ್ಲಿ ಎಕ್ಸ್ಪ್ರೆಸ್ ಮಾಡಬೇಕು ಅಂದ್ರೆ I will write like this: cos power n minus 1 divided by x into sin power n minus 1 x ಬರ್ಕೊಳ್ತೀನಿ. ಓಕೆ, ಸೊ ಈ ಫಾರ್ಮಲ್ಲಿ ಬರ್ಕೊಳ್ಳಿ. ಆಕ್ಚುಲಿ ಹಿಯರ್ ವಿ ಹ್ಯಾವ್ n plus 1, I have written sin power n minus 1 into dx. We have sin square x is extra. Okay, ಇಲ್ಲಿ sin power n plus 1 ಇದೆ, ನಾನು sin power n minus, ಬಿಕಾಸ್ ಇಲ್ಲಿ ಪವರ್ಸ್ ಎರಡು ಪವರ್ಸ್ ಅನ್ನ ಸೇಮ್ ಮಾಡ್ಕೊಬೇಕು, ಹಾಗಾಗಿ ಪವರ್ ನ ಇಲ್ಲಿ n minus 1 ಬರ್ಕೊಂಡಿದೀವಿ ಅಂದ್ರೆ ಇನ್ನ ಎಕ್ಸ್ಟ್ರಾ sin square x ಉಳ್ಕೊಳುತ್ತೆ, ಅದನ್ನ ಔಟ್ಸೈಡ್ ಬರ್ಕೊಂಡಿದ್ದೀವಿ. ಓಕೆ, ಸೊ ಈ ಫಾರ್ಮ್ ಅಲ್ಲಿ ರಿಅರೇಂಜ್ ಮಾಡ್ಕೊಳ್ಳಿ. Again which is equal to sin, now cos by sin,
cos by sin can ಮಾಡೋಣ cot power n minus 1 into dx cot power n minus 1 ಆಗುತ್ತೆ. ಸೊ 1 by sin square x ಅನ್ನ cosecant square x ಅಂತ ಬರೀಬಹುದು. cosecant square x. ಈಗ ಇದನ್ನ ಇಂಟಿಗ್ರೇಟ್ ಮಾಡಬೇಕು ಅಂದ್ರೆ ಸಬ್ಸ್ಟಿಟ್ಯೂಷನ್ ಮೆಥಡ್ ಅನ್ನ ಯೂಸ್ ಮಾಡಿ. ಸಬ್ಸ್ಟಿಟ್ಯೂಷನ್ ಮೆಥಡ್ cot power n minus 1 into x ಈ ಫಾರ್ಮ್ ಅಲ್ಲಿ ಇದೆಯಲ್ಲ, cot x ಅನ್ನ t ಅಂತ ತಗೊಳ್ಳಿ. cot x ಅನ್ನ t ಅಂತ ತಗೊಂಡ್ರೆ ಮೈನಸ್ cosecant square x into dx ಅನ್ನ dt ಅಂತ ಬರೀಬಹುದು. ಓಕೆ, ಸೊ ದಿಸ್ ಇಸ್ t power n minus 1 cot x t ಆದ್ರೆ minus cosecant square x into dx is equal to dt. minus cosecant square x into dx ಅನ್ನ dt ಅಂತ ಬರೀಬಹುದು. ಸೊ ದಟ್ ಈಸ್ minus dt. ಆಲ್ರೆಡಿ cosecant square x is there. cosecant square x dx ಅನ್ನ minus dt ಅಂತ ಬರೀಬಹುದು. ಓಕೆ, ಸೊ ನಾವು t power n minus 1 ಮೈನಸ್ ಸೈನ್ ಆಗಿ ರಿಟರ್ನ್ ಆಗುತ್ತೆ. t power n minus 1 ಗೆ ಇಂಟಿಗ್ರೇಷನ್ ಅಂತ ಅಂದ್ರೆ t power n minus 1 plus 1 that is t power n divided by n plus c. ಸ್ಟ್ಯಾಂಡರ್ಡ್ ಫಾರ್ಮುಲಾ ಅಪ್ಲೈ ಮಾಡಿ x to the power of n ಗೆ ಇಂಟಿಗ್ರೇಷನ್ x to the power of n plus 1 divided by n plus 1. ಆ ಫಾರ್ಮುಲಾ ಯೂಸ್ ಮಾಡಿದ್ರೆ ಪ್ಲಸ್ 1 ಮೈನಸ್ 1 ಕ್ಯಾನ್ಸಲ್ ಆಗುತ್ತೆ. ಸೊ t power n divided by n plus 1. t ರ ಪ್ಲೇಸ್ ಅಲ್ಲಿ cot x ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಸೊ ರಿಲೇಷನ್ ಈ ಫಾರ್ಮ್ ಅಲ್ಲಿ ಬರುತ್ತೆ. ದಟ್ ಇಸ್ ಮೈನಸ್ cot to power n x divided by n plus c. ಆನ್ಸರ್ ಆಪ್ಷನ್ is c. minus cot to the power of nx divided by n plus c. Okay, so now so next one, 31, integral of e power x tan x plus secant square x into dx. ಸಿಂಪಲ್ ಆಗಿರುತ್ತೆ ಪ್ರಾಬ್ಲಮ್. ಆನ್ಸರ್ ಆಪ್ಷನ್ ಎ e power x tan x plus c. ಆನ್ಸರ್ ಆಪ್ಷನ್ ಬಿ e power x secant x plus c. e power x cot x plus c minus e power x tan x plus c. Okay, so these are the answer options. e power x into tan x plus secant square x. So ಇದೊಂದು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಇರುವಂತಹ ಫಂಕ್ಷನ್. ಇಂಟಿಗ್ರಲ್ ಆಫ್ e power x into f of x plus f dash x, we have the standard result, into dx is equal to e power x into f of x plus f dash x. So that can be done as e power x into f of x plus c. ಈ ಫಾರ್ಮ್ಸ್ ಅಲ್ಲಿ ಏನಾದರೂ ಫಂಕ್ಷನ್ಸ್ ಏನಾದರೂ ಇದ್ರೆ ಅವುಗಳ ಇಂಟಿಗ್ರೇಷನ್ ಈ ಫಾರ್ಮ್ ಅಲ್ಲಿ ಇರುತ್ತೆ. ದಟ್ ಇಸ್ e power x into f of x. ಹಾಗಾದ್ರೆ ಆ ಫಾರ್ಮುಲಾ ಯೂಸ್ ಮಾಡಿದ್ರೆ ನಾನು ಡೈರೆಕ್ಟ್ ಆನ್ಸರ್ ಬರೀಬಹುದು. e power x ಆಸ್ ಇಟ್ ಇಸ್ ಆಗಿದೆ. f of x is tan x. tan x differentiation is the secant square x. ಹಾಗಾದ್ರೆ ಇದರ ಇಂಟಿಗ್ರೇಷನ್ ಅಂದ್ರೆ e power x into tan x ಆಗುತ್ತೆ. ಓಕೆ, ಸೊ e power x into tan x plus c, ರೈಟ್. ಸೊ ಅದೇ ಫಾರ್ಮ್ ಅಲ್ಲಿ ಇನ್ನೊಂದು ಸಮ್ ಇದೆ ನೋಡಿ. Okay,
So e power x into, so function multiply ಆಗಿದೆ x plus 3 divided by x plus 4 whole square. Okay, so I will write some rearrangements. I is equal to e power x plus 3 can be done as x plus 4 minus 1. ಬರಿಬಹುದು, just mathematical rearrangement. x plus 3 ನ x plus 4 minus 1 ಅಂತ ಬರಿಬಹುದು, divide by x plus 4 into dx, sorry, x plus 4 whole square, again which is equal to e power x plus 4 ನ x plus 4 whole square ಇಂದ divide ಮಾಡಿದ್ರೆ you will get like this, 1 divided by x plus 4 minus 1 by x plus 4 whole square into dx. ಸೊ ಈ ಫಾರ್ಮ್ ಬರುತ್ತೆ. ಸೊ ಇದು ಸ್ಟ್ಯಾಂಡರ್ಡ್ ಫಾರ್ಮ್ ಅನ್ನ ರೆಪ್ರೆಸೆಂಟ್ ಮಾಡುತ್ತೆ. ಸೊ 1 by x ಫಾರ್ಮ್ ಅಂದ್ರೆ 1 by x ಗೆ ಡಿಫರೆನ್ಸಿಯೇಷನ್ ಮೈನಸ್ 1 by x ಸ್ಕ್ವೇರ್, 1 by x ನ ಡಿಫರೆನ್ಸಿಯೇಷನ್ ಮೈನಸ್ 1 by x ಸ್ಕ್ವೇರ್. ಹಾಗಾದ್ರೆ ಈ ಫಂಕ್ಷನ್ ಅನ್ನ ನಾವು ಸ್ಟ್ಯಾಂಡರ್ಡ್ ಫಾರ್ಮ್ ಅಲ್ಲಿ ಏನಿದೆ ಆ ಸ್ಟ್ಯಾಂಡರ್ಡ್ ಫಾರ್ಮ್ಗೆ ಕಂಪ್ಯಾರಿಸನ್ ಕೊಡಬಹುದು. ಹಾಗಾದ್ರೆ ಇದರ ಇಂಟಿಗ್ರೇಷನ್ e ಪವರ್ x into 1 by 1 x plus 4. Okay, so that means e power x into f of x plus f dash x ಏನಾದರೂ ಇದ್ರೆ ಅದರ ಇಂಟಿಗ್ರೇಷನ್ e power x into f of x. So here f of x is 1 by x plus 4. So ಹಾಗಾದ್ರೆ ಆನ್ಸರ್ ಆಪ್ಷನ್ ಬಂದು ಆನ್ಸರ್ ಆಪ್ಷನ್ ಸಿ, e power x divided by x plus 4 plus c. Okay, next similar to that one, ಇದೇ ಫಾರ್ಮ್ಗೆ ಸಿಮಿಲರ್ ಆಗಿರೋಂಥ ಇನ್ನೊಂದು ಸಮ್. Okay, so just similar to previous two. So previous sums ಏನಿದೆ ಅದಕ್ಕೆ ಸಿಮಿಲರ್ ಆಗಿರೋಂಥ ಪ್ರಾಬ್ಲಮ್. ಸೊ ರಿಅರೇಂಜ್ಮೆಂಟ್ ನೋಡಿ, ನಾನು ರಿಅರೇಂಜ್ಮೆಂಟ್ ಡೈರೆಕ್ಟ್ ಆಗಿ ಹೇಳ್ಬಿಡ್ತೀನಿ. ಸೊ e ಪವರ್ x ಆಸ್ ಇಟ್ ಇಸ್ ಔಟ್ಸೈಡ್ ಬರ್ಕೊಳ್ತೀನಿ. ಸೊ ಬ್ರಾಕೆಟ್ ಅಲ್ಲಿ ಇರೋಂಥ ಫಂಕ್ಷನ್ಸ್ಗೆ ಟೂ ಫಂಕ್ಷನ್ಸ್ ಇದೆಯಲ್ಲ ಅದರಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಇದೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನ ಕಾಮನ್ ತಗೊಳ್ಳಿ. ಸೊ ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನ ಕಾಮನ್ ತಗೊಂಡ್ರೆ ಫಸ್ಟ್ ಟರ್ಮ್ ಅಲ್ಲಿ ಎಕ್ಸ್ ಸ್ಕ್ವೇರ್ ಉಳ್ಕೊಳ್ಳುತ್ತೆ, ಸೆಕೆಂಡ್ ಟರ್ಮ್ ಅಲ್ಲಿ 1 ಉಳ್ಕೊಳ್ಳುತ್ತೆ, ಪ್ಲಸ್ 1 ಹೋಲ್ ಡಿವೈಡ್ ಬೈ 1 plus x square into dx. ಬರೆಯೋದಾ ಫಾರ್ಮ್ ಅಲ್ಲಿ. ಸೊ ಜಸ್ಟ್ ಫಸ್ಟ್ ಟರ್ಮ್ ಮತ್ತೆ ಸೆಕೆಂಡ್ ಟರ್ಮ್ ಅಲ್ಲಿ ಟ್ಯಾನ್ ಇನ್ವರ್ಸ್ ಎಕ್ಸ್ ಏನಿದೆ ಟ್ಯಾನ್ ಇನ್ವರ್ಸ್ ಎಕ್ಸ್ ಅನ್ನ ಕಾಮನ್ ತಗೊಂಡಿದ್ದೀವಿ. ಈಗ ನೆಕ್ಸ್ಟ್ ಈ ಟೂ ಟರ್ಮ್ಸ್ಗೆ 1 plus x ಸ್ಕ್ವೇರ್ ನ ಡಿವೈಡ್ ಮಾಡಿ. 1 plus x ಸ್ಕ್ವೇರ್ ನ ಡಿವೈಡ್ ಮಾಡಿದ್ರೆ ಫಸ್ಟ್ ಟರ್ಮ್ ಬಂದು ಟ್ಯಾನ್ ಇನ್ವರ್ಸ್ ಎಕ್ಸ್ ಆಗುತ್ತೆ, ಟ್ಯಾನ್ ಇನ್ವರ್ಸ್ ಎಕ್ಸ್ ಫಸ್ಟ್ ಟರ್ಮ್. ಅಗೇನ್ ಸೆಕೆಂಡ್ ಟರ್ಮ್ 1 by 1 plus x square into dx. ಈ ಫಾರ್ಮ್ ಅಲ್ಲಿ ಬರುತ್ತೆ. ಓಕೆ, ಸೊ e power x into tan inverse x divided plus 1 by 1 plus x square. If it is f of x ಅನ್ನು ನಾವು tan inverse x ಅಂತ ಬರ್ಕೊಂಡ್ರೆ f dash x 1 by 1 plus x square ಅಂತ ಬರೀಬಹುದು, 1 by 1 plus x square. ಹಾಗಾದ್ರೆ ಇದರ ಇಂಟಿಗ್ರೇಷನ್ e power x into tan inverse x plus c. So this is the answer, right? E power x into tan inverse x plus c. Answer option is A, e power x tan inverse x plus c. Okay, write down this thing.
So next one. So here I is equal to integral of e power x into log x plus 1 by 1 plus x square into dx. Okay. So e power x as it is agide, log x f of x, but log x na differentiation 1 by 1 plus x square form agala. If it is 1 by x, then integration of this one is e power x plus into log x. But here we have 1 plus x square. Second term only 1 plus x square ide. Here we have the relation e power x into f of x minus f double dash x. Suppose ಇಲ್ಲಿ ಸೆಕೆಂಡ್ ಡಿರೈವೇಟಿವ್ ಏನಾದರೂ ಇದ್ರೆ, ಫಂಕ್ಷನ್ಸ್ ಏನಾದರೂ ಈ ಫಾರ್ಮಲ್ಲಿ ಇದ್ರೆ, ಫಸ್ಟ್ ಡಿರೈವೇಟಿವ್ ಇಲ್ಲಿ ಪಾಸಿಟಿವ್ ಇದ್ದು ಫಸ್ಟ್ ಡಿರೈವೇಟಿವ್ ಏನಾದರೂ ಇದ್ರೆ, we can write e power x into f of x is the integration. If you have e power x into f of x minus f double dash x, ಈ ಫಾರ್ಮ್ಸ್ ಅಲ್ಲಿ ಏನಾದರೂ ಇದ್ರೆ ಇದರ ಇಂಟಿಗ್ರೇಷನ್ e power x into f of x minus f dash x. Okay, so this is the formula. Okay, ಇಲ್ಲಿ ಸೆಕೆಂಡ್ ಟರ್ಮ್ ಅಲ್ಲಿ ಫಸ್ಟ್ ಡಿರೈವೇಟಿವ್ ಏನಾದರೂ ಇದ್ರೆ e power x into f of x ಅಂತ ಬರ್ಕೊಳ್ತೀವಿ. ಸಪೋಸ್ ಸೆಕೆಂಡ್ ಡಿರೈವೇಟಿವ್ ಏನಾದರೂ ಇದ್ರೆ ವಿತ್ ಮೈನಸ್ ಸೈನ್, ಇಯರ್ ಮೈನಸ್ ಸೈನ್ ಇದೆ, ಫಸ್ಟ್ ಡಿರೈವೇಟಿವ್ ಇದ್ದಾಗ ಯೂಶುವಲ್ ಆಗಿ ಪಾಸಿಟಿವ್ ಅಂತ ಹೇಳ್ತೀವಿ. ಸೆಕೆಂಡ್ ಡಿರೈವೇಟಿವ್ ಇದ್ದು ಮೈನಸ್ ಸೈನ್ ಏನಾದರೂ ಇದ್ರೆ ಇದರ ಇಂಟಿಗ್ರೇಷನ್ e power x into f of x minus f dash x plus c. Okay, ಈಗ ಅಬ್ಸರ್ವ್ ಮಾಡಿ, ಅಗೇನ್ I is equal to e power x log x mathematically plus x square can be done as minus of minus 1 by x square. Okay, so now f of x is equal to log x. F of x is equal to log x. So differentiation of this one, f dash x is equal to, I will write 1 by x. Log x differentiation 1 by x ಆಗುತ್ತೆ. Again f double dash x second derivative 1 by x differentiation is minus 1 by x square, minus 1 by x square. ಈಗ ಅಬ್ಸರ್ವ್ ಮಾಡಿ, log x ನ ಸೆಕೆಂಡ್ ಡಿರೈವೇಟಿವ್ minus 1 by x square, f of x its second derivative f double dash x. Okay, so ಈ ಫಾರ್ಮ್ ಕಂಪೇರ್ ಮಾಡಿದ್ರೆ log x ನ ಡಿಫರೆನ್ಸಿಯೇಷನ್, ಡಬಲ್ ಡಿಫರೆನ್ಸಿಯೇಷನ್ ಆರ್ ಸೆಕೆಂಡ್ ಡಿರೈವೇಟಿವ್ minus 1 by x square ಅಂತ ಬರೀಬೇಕು. ಓಕೆ, ಅಗೇನ್ ವಿಚ್ ಇಸ್ ಈಕ್ವಲ್ ಟು, ಈಗ ಈ ಫಾರ್ಮ್ ಕಂಪ್ಯಾರಿಸನ್ ತಗೊಂಡ್ರೆ ಇದರ ಇಂಟಿಗ್ರೇಷನ್ e power x f of x ಅಂದ್ರೆ log x ಇರುತ್ತೆ ಮೈನಸ್ f dash x ಫಸ್ಟ್ ಡಿರೈವೇಟಿವ್ ನ ಬರೀಬೇಕು. ಫಸ್ಟ್ ಡಿರೈವೇಟಿವ್ ಅಂದ್ರೆ 1 by x is that 1 by x plus c. ಹಾಗಾದ್ರೆ ಸೊ e power x into log x minus 1 by x ಅಂತ ಹೇಳ್ತೀವಿ. ಹಾಗಾದ್ರೆ ಆನ್ಸರ್ ಆಪ್ಷನ್ ಬಂದು ಎ. ಅಬ್ಸರ್ವ್ ಮಾಡಿ, e power x into log x minus 1 by x. ಸೊ ಇದೊಂದು ಶಾರ್ಟ್ ಕಟ್. ಸೊ ಯೂಶುವಲ್ ಆಗಿ ನಾವು ಬೋರ್ಡ್ ಎಕ್ಸಾಮ್ ಅಲ್ಲಿ ಈ ರಿಲೇಷನ್ ಅಂದ್ರೆ ಇಲ್ಲಿ ಸೆಕೆಂಡ್ ಟರ್ಮ್ ಸೆಕೆಂಡ್ ಡಿರೈವೇಟಿವ್ ಇರೋಂಥ ಫಂಕ್ಷನ್ಸ್ ಅನ್ನ ಸ್ಟಡಿ ಮಾಡಿಲ್ಲ. ಸೊ ಇದನ್ನ ನೋಟ್ ಮಾಡ್ಕೊಳ್ಳಿ. ಸೊ ಫಸ್ಟ್ ಡಿರೈವೇಟಿವ್ ಇದೆ ಅಂದ್ರೆ ಅದು ಫಾರ್ಮುಲಾ ಫೆಮಿಲಿಯಾರಿಟಿ ಇದೆ, ಈಸಿಯಾಗಿ ಬರೀಬಹುದು. ಸೆಕೆಂಡ್ ಡಿರೈವೇಟಿವ್ ಏನಾದರೂ ಇದ್ರೆ ಅದಕ್ಕೆ ಕರೆಸ್ಪಾಂಡಿಂಗ್ ಆಗಿ ಫಾರ್ಮುಲಾ ಈ ಫಾರ್ಮಲ್ಲಿ ಇರುತ್ತೆ, ರಿಲೇಷನ್ ಈ ತರ ಬರುತ್ತೆ. ಓಕೆ, ಸೊ ಇಷ್ಟು ಪ್ರಾಬ್ಲಮ್ಸ್ಗಳನ್ನ ಪ್ರಾಕ್ಟೀಸ್ ಮಾಡಿ ಈ ಸೆಷನ್ ಅಲ್ಲಿ. ಸೊ ನೆಕ್ಸ್ಟ್ ಇದಕ್ಕೆ ರಿಲೇಟ್ ಆಗಿರೋಂಥ 16 ಸಮ್ಸ್ ಆಗಿದೆ. ನೆಕ್ಸ್ಟ್ ಇನ್ನೂ ಒಂದು 2 ಸೆಷನ್ ಅಲ್ಲಿ ಇಂಟಿಗ್ರೇಷನ್ ಅನ್ನೇ ಮಾಡ್ತೀವಿ. ಓಕೆ, ಸೊ ಇಷ್ಟನ್ನ ಪ್ರಾಕ್ಟೀಸ್ ಮಾಡಿ. ಥ್ಯಾಂಕ್ ಯು.